ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB NTPC ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇವತ್ತು ಸಾಲ್ವ್ ಮಾಡೋಣ. ಸರಿನಾ ಸರ್? ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಏನು? ಇಲ್ಲಿ ನೋಡಿದ್ರೆ ನೀವು RPF ಅಂತ ಹಾಕಿದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಇದ್ದಾರೆ RRB NTPC ಮತ್ತು ಈ ಡಿ ಗ್ರೂಪ್ಗೆ ಅಂತ. ಸರಿನಾ? ಇವಾಗ RRB ಡಿ ಗ್ರೂಪಲ್ಲಿ ಮತ್ತು ಈ RRB NTPCನಲ್ಲಿ ಬಾಬರ್ನೇ ಇರ್ತಾನೆ ಅಲ್ವಾ, ಕೃಷ್ಣದೇವರಾಯನೇ ಇರ್ತಾನೆ. ಇವಾಗ ಈ ಎಕ್ಸಾಮಲ್ಲಿ RPF ಅಲ್ಲಿ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದ. ಇವಾಗ NTPC ಯಲ್ಲಿ ಏನಾದರೂ ಅವ್ರು ಹೋಗಿ ದೆಹಲಿಯ ಸಿಂಹಾಸನದಲ್ಲಿ ಕೂತ್ಕೋತಾರ? ಇಲ್ಲ ತಾನೆ. ಮೀನ್ಸ್ ಸಿಲೆಬಸ್ ಎಲ್ಲದಕ್ಕೂ ಕೂಡ ಸೇಮ್ ಇದೆ. ಇವಾಗ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ನಡೆಸಿರ್ತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸೇಮ್ ಪ್ಯಾಟರ್ನ್ ಇದ್ದಾವೆ. ನೀವು ಇವಾಗ ತಗೊಳ್ಳಿ, ಯಾರೋ ಒಬ್ರು ನನಗೆ ಕೇಳಿದ್ರು, ಟೆಕ್ಸ್ಟ್ ಕೂಡ ಮಾಡಿದ್ರು ನನಗೆ. ಎಷ್ಟೋ ಜನ, ಯಾರೋ ಒಬ್ರು ಅಂತಲ್ಲ, ಎಷ್ಟೋ ಜನ ಹುಡುಗರು ನನಗೆ ಟೆಕ್ಸ್ಟ್ ಮಾಡಿದ್ರು. ಸರ್ ಇವಾಗ ಅಂಡರ್ ಗ್ರಾಜುಯೇಷನ್ ಎಕ್ಸಾಮ್ ಇದೆ, ಗ್ರಾಜುಯೇಷನ್ ಎಕ್ಸಾಮ್ ಆಗಿತ್ತು, ಗ್ರಾಜುಯೇಷನಲ್ಲಿ ಫುಲ್ ಟಫ್ ಆಗಿ ಬಂದಿದ್ದಾವೆ ಕ್ವಶನ್ಗಳು. ಇವಾಗ ಅಂಡರ್ ಗ್ರಾಜುಯೇಷನ್ಗೆ ಹೇಗೆ ಬರುತ್ತೆ ಸರ್ ಅಂತ. ಸರಿನಾ? ನಂದು ಒಂದೇ ಒಂದು ಉತ್ತರ ಏನು ಅಂತಂದರೆ, ಅಂಡರ್ ಗ್ರಾಜುಯೇಷನ್ ಕೂಡ ಸೇಮ್ ಲೆವೆಲ್, ಸೇಮ್ ಟಫ್ನೆಸ್, ಅದು ಆದ ನಂತರ ಸೇಮ್ ಮಾಡರೇಟ್ ಇತ್ತು ಅಂದರೆ ಮಾಡರೇಟೇ ಬರುತ್ತೆ, ಟಫ್ ಇತ್ತು ಅಂದರೆ ಟಫೇ ಬರುತ್ತೆ. ಯಾವ ಲೆವೆಲ್ ಇದೆ ಅಲ್ವಾ ಅದೇ ಲೆವೆಲ್ ಬರುತ್ತೆ. ಇದನ್ನ ನೀವು ಬರೆದು ಇಟ್ಕೊಂಡ್ಬಿಡಿ. ಸರಿನಾ? ಕ್ವಶನ್ ಪೇಪರ್ ನಿಮಗೆ ಅಂಡರ್ ಗ್ರಾಜುಯೇಷನ್ ಈಸಿ ಬರುತ್ತೆ ಅಂತ ಇಲ್ಲ. ಸರಿನಾ? ಎಲ್ಲೋ ಒಂದು ಕ್ವಶನ್ ಪೇಪರ್ಗಳು, ಕೆಲವೊಂದು ಕ್ವಶನ್ಗಳು ನಿಮಗೆ ಈಸಿ ಬರಬಹುದೇನೋ. ಸರಿನಾ? ಬಟ್ ನಾರ್ಮಲಿ ನಿಮ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಾದರೂ ಈ ಗ್ರಾಜುಯೇಷನ್ ಕ್ವಶನ್ ಪೇಪರು ನಿಮಗೆ ಟಫ್ ಅನ್ನಿಸ್ತಾ ಇದೆಯಾ? ಓಕೆ, ಈ ಅಂಡರ್ ಗ್ರಾಜುಯೇಷನ್ ಕ್ವಶನ್ ಪೇಪರ್ ಕೂಡ ನಿಮಗೆ ಟಫ್ ಆಗೇ ಬರುತ್ತೆ. ಮೀನ್ಸ್ ನಿಮ್ಮ ಒಂದು ಆಲೋಚನೆಯಲ್ಲಿ ಇದು ಟಫ್ ಅಂತ ಇರುತ್ತೆ ಅಲ್ವಾ, ಮೀನ್ಸ್ ನಿಮಗೆ ಅದು ಟಫ್ ಆಗೇ ಬರುತ್ತೆ. ಅದಾದ ನಂತರ ನಿಮ್ಗೆ ಏನಾದರೂ ಇದು ಗ್ರಾಜುಯೇಷನ್ ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಅನ್ನಿಸ್ತಾ ಇತ್ವಾ? ಓಕೆ, ನಿಮಗೆ ಅಂಡರ್ ಗ್ರಾಜುಯೇಷನ್ ಕೂಡ ನಿಮಗೆ ಏನು ಈಸಿನೇ ಅನಿಸುತ್ತೆ. ಮಾಡರೇಟ್ ಅನ್ನಿಸ್ತಾ? ಮಾಡರೇಟೇ ಬರ್ತದೆ. ಬಟ್ ಅಲ್ಲಿ ಕ್ವಶನ್ ಪೇಪರ್ ತೆಗೆಯೋನು ಅವ್ನು ಚೇಂಜ್ ಮಾಡ್ತಾನೆ, ಅವನು ಕೂಡ ಚೇಂಜ್ ಮಾಡಲ್ಲ, ಅವ್ನು ಯಾವ ಒಂದು ಪ್ಯಾಟರ್ನಲ್ಲಿ ತೆಗಿತಾ ಇದ್ದಾನಲ್ವಾ ಅದೇ ಪ್ಯಾಟರ್ನೇ ಬರುತ್ತೆ. ಸೊ ಇವಾಗ ರೈಲ್ವೆ ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ರು ಕೂಡ, ರೈಲ್ವೆಯಲ್ಲಿ ನೀವು RPF ಎಕ್ಸಾಮ್ ತೊಗೊಳ್ಳಿ, ಅದಾದ ನಂತರ ಯಾವುದು ಡಿ ಗ್ರೂಪ್ ಎಕ್ಸಾಮ್ ತೊಗೊಳ್ಳಿ, ಅದಾದ್ರೆ NTPC ಎಕ್ಸಾಮ್ ತೊಗೊಳ್ಳಿ. ಸರಿನಾ? NTPC ಎಕ್ಸಾಮ್ ತೊಗೊಳ್ಳಿ. ಈ ಮೂರೂ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಮಿಲರ್ ವೇದಲ್ಲಿ ಬರುತ್ತೆ. ಇವನ್ ಹೇಳೋದಾದ್ರೆ JEE ಎಕ್ಸಾಮ್ ನಡೆಸ್ತಾರೆ ಅಲ್ವಾ, ಆ JEEಯಲ್ಲಿ ನಿಮಗೆ ಟೆಕ್ನಿಕಲ್ 100 ಕ್ವಶನ್ಗಳು ಬಿಟ್ಟು ರಿಮೈನಿಂಗ್ ಏನು GK 100 ಕ್ವಶನ್ಗಳು ಕೇಳ್ತಾರಲ್ವಾ, ಆ 100 ಕ್ವಶನ್ಗಳು ಕೂಡ ನಿಮಗೆ ಇದೇ ಒಂದು ಸಿಲೆಬಸ್ ಇಂದಾನೆ ಬರ್ತವೆ. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಇನ್ನೊಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್, ಸರ್ ಇದಿಲ್ಲ ಸರ್ ಇದು ಯೂಸ್ಫುಲ್ ಆಗಲ್ಲ, ನಾನು ವಿಡಿಯೋ ನೋಡಲ್ಲ. ಓಕೆ, ನೀವು ವಿಡಿಯೋ ನೋಡಲ್ಲ ಅಂತಂದರೆ ಬೇಡ, ಬಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮಾತ್ರ ಹೇಳ್ತಾ ಇದ್ದೀನಿ. ಸರಿನಾ? ಇವಾಗ ಒಂದು ಕ್ವಶನ್ ಕೇಳಿದ್ದ, ಎಲ್ಲಿ ಅಗ್ನಿವೀರ ಈ ಜೂನ್ 30 ಸೆಕೆಂಡ್ ಶಿಫ್ಟಲ್ಲಿ ಒಂದು ಪ್ರಶ್ನೆ ಕೇಳಿದ್ದ. ಏನು, ಭಾರತದ ಹೊರಗೆ ಯಾರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಅಂತ ಕೇಳಿದ್ದ. ಸರಿನಾ? ಸೊ ಇವಾಗ ಅದಕ್ಕೆ ಆನ್ಸರ್ ಏನಾಗುತ್ತೆ? ಆನ್ಸರ್ ಏನೋ ಒಂದು ಆಗ್ತದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ? ಏನೋ ಒಂದು ಬೇಡ, ಕರೆಕ್ಟ್ ಆನ್ಸರೇ ತಗೊಳ್ಳಿ. ಏನು, ಮೇಡಮ್ ಬಿಕಾಜಿ ಕಾಮ ಅಂತ ಆಗುತ್ತೆ. ಸರಿನಾ? 1907ರಲ್ಲಿ ನಮ್ಮ ಭಾರತ ಬಿಟ್ಟು ಹೊರಗೆ, ಮೀನ್ಸ್ ಜರ್ಮನಿ ದೇಶದಲ್ಲಿ ಈ ಮೇಡಮ್ ಬಿಕಾಜಿ ಕಾಮ ಅನ್ನೋರು ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಸೊ ಈ ಪ್ರಶ್ನೆ ಅಗ್ನಿವೀರ್ ಲೆವೆಲ್ ಐತಾ ಸರ್ ಇದು? ಸರ್ ಇಲ್ಲ ಸರ್, ಟಫ್ ಇದೆ ಕ್ವಶನ್. ಹೌದು ಟಫ್ ಇದೆಯಲ್ಲ. ಈ ಟಫ್ ಕ್ವಶನ್ ನಿಮಗೆ ಯು ಪಿ ಎಸ್ ಸಿ 2025 ಪ್ರಿಲಿಮ್ಸಲ್ಲಿ ಕೇಳಿದಾನೆ. ಇದೇ ಪ್ರಶ್ನೆ ಕೇಳಿದ್ದಾನೆ. ಕ್ವಶನ್ ಪೇಪರ್ ಒಂದ್ಸರಿ ತೆಗೆದು ನೋಡಿ, ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ನಿಮಗೆ UPSC ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕಾದ್ರೆ, ಸೊ ಅಲ್ಲಿ ನಿಮಗೆ ಈ ಸೆಂಟೆನ್ಸ್ ವೈಸ್ ಕೊಟ್ಟಾಗ ಇದೇ ಒಂದು ಸೆಂಟೆನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸರಿನಾ? ಭಾರತದ ಕ್ರಾಂತಿಯ ತಾಯಿ ಅಂತ ಯಾರನ್ನ ಕರಿತೀವಿ? ಇದೇ ಮೇಡಮ್ ಬಿಕಾಜಿ ಕಾಮ ಅವ್ರನ್ನ ಕರಿತೀವಿ. ಎಷ್ಟರಲ್ಲಿ ಇವರು ಧ್ವಜವನ್ನು ಹಾರಿಸಿದ್ರು? 1907ರಲ್ಲಿ ಇವರು ಧ್ವಜವನ್ನು ಹಾರಿಸ್ತಾರೆ. 1907ರಲ್ಲಿ ಸೂರತ್ ಒಡಕು ಕೂಡ ಆಗಿತ್ತು, ಗೊತ್ತಲ್ವ ನಿಮಗೆ? ಸೊ ಆ ರೀತಿ ಇವಾಗ UPSCಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅಗ್ನಿವೀರ್ಗೆ ರಿಪೀಟ್ ಆಗ್ತದೆ ಅಂತ ಅನ್ನೋದಾದರೆ, ಈ RPF ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೇ ಒಂದು ರೈಲ್ವೆ ಎಕ್ಸಾಮ್ ನಡೆಸಿರ್ತಕ್ಕಂತಹ ಈ NTPCಗೆ ಮತ್ತು ಡಿ ಗ್ರೂಪ್ಗೆ ಯಾಕೆ ರಿಪೀಟ್ ಆಗಬಾರ್ದು? ಆಗುತ್ತೆ. ಇವಾಗ ಒಂದು ನೆನ್ಪಿಟ್ಕೊಳ್ಳಿ ನೀವು, ಕೃಷ್ಣದೇವರಾಯ ಈ RPF ಎಕ್ಸಾಮಲ್ಲಿ ನಿಮಗೆ ವಿಜಯನಗರನ ಆಳ್ತಾ ಇದ್ದರೆ, ಈ NTPC ಎಕ್ಸಾಮಲ್ಲೂ ಕೂಡ ನಿಮಗೆ ಅದೇ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನೇ ಆಳ್ತಾ ಇರ್ತಾನೆ. ಹೋಗಿ ಚಾಲುಕ್ಯ ಮನೆತನದ ದೊರೆ ಆಗಲ್ಲ ಆತ. ಸರಿನಾ? ಗೊತ್ತಿರಲಿ. ಇವಾಗ ಇಲ್ಲಿ ಒಂದು ಟಫ್ ಬರ್ಬೋದು, ನಿಮಗೆ ಈಸಿ ಬರ್ಬೋದು, ಬಟ್ ಇವೆಲ್ಲವೂ ಕೂಡ ನಿಮಗೆ 10th ಮತ್ತು ಈ 12th ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲವೂ ಕೂಡ ಸಿಮಿಲರ್ ವೇದಲ್ಲೇ ಬರ್ತವೆ. ಸರಿನಾ? ಈಸಿ ಅಂತ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ NTPC ಎಕ್ಸಾಮ್ ಕೂಡ ನಿಮಗೆ ಟಫ್ ಆಗೇ ಬಂದಿದೆ, ಹಾಗೆ ನೋಡಿದ್ರೆ SSC GD ಕೂಡ ನಿಮಗೆ ಟಫ್ ಆಗೇ ಇದೆ. ಸರಿನಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇಷ್ಟೇ ನಿಮಗೆ. ಇಷ್ಟು ಹೇಳಿದ ಮೇಲೂ ಕೂಡ ಸರ್ ಇದನ್ನು ನೋಡಲ್ಲ, ಓಕೆ ನೋಡಬೇಡಿ ಅಷ್ಟೇ. ಸರಿನಾ? ಸೊ ಇಷ್ಟು ಹೇಳ್ತಾ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಲ್ವಾ ಅವ್ರು ನೋಡ್ಕೊಳ್ಳಿ. ಹಾಗೆ ನಿಮಗೆ ಯೂಸ್ಫುಲ್ ಆಗೋದು ಒಂದೇನು ಅಂದರೆ, 50 ಕ್ವಶನ್ಗಳು ಒಂದು ಸೆಷನಲ್ಲಿ ನಾವು ಕಂಪ್ಲೀಟ್ ಮಾಡೋಣ. 50 ಕ್ವಶನ್ಗಳು ಕಂಪ್ಲೀಟ್ ಮಾಡೋದ್ರಿಂದ ಏನಾಗುತ್ತೆ, 50 ಟಾಪಿಕ್ಗಳು ಕ್ಲಿಯರ್ ಆದಾಗ ಆಗುತ್ತೆ. ಮಿನಿಮಮ್ 50ರಿಂದ ನಾವು 150 ಕ್ವಶನ್ಗಳಾದರೂ ಇಲ್ಲಿ ನಾವು ತಿಳ್ಕೊಂಡು ಹೋಗ್ತೀವಿ. ಸರಿನಾ? ಸೊ ಇಷ್ಟೊಂದು ನಿಮ್ಮ ಮನಸ್ಸಲ್ಲಿರಲಿ. ಖಂಡಿತವಾಗೂ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ನಾನು ಯೂಸ್ಫುಲ್ ಆಗದೆ ಇರೋದು ಇಲ್ಲಿವರೆಗೂ ಯಾವುದು ಮಾಡೇ ಇಲ್ಲ. ಸರಿನಾ? ಇಷ್ಟೇ ಒಂದಿರಲಿ ನಿಮಗೆ. ಸೊ ಇಷ್ಟು ಹೇಳ್ತಾ ಬನ್ನಿ, ಹಾಗಾದರೆ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ
ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ GKಯ ಮೊದಲ ಪ್ರಶ್ನೆ, ಈ ಜನರಲ್ ಅವೇರ್ನೆಸ್ನ ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಈ ರಾಜಸ್ಥಾನದಲ್ಲಿ ಒಂದು ಗಂಗೌರ್ ಅಂತ ಒಂದು ಹಬ್ಬ ನಡೀತದೆ, ಸರಿನಾ? ಆ ಗಂಗೌರ್ ಹಬ್ಬ ಎಷ್ಟು ದಿನಗಳ ಕಾಲ ನಡೆದಿದೆ ಅಂತ ಕೇಳಿದ್ದಾನೆ. ಸೊ ಎಲ್ಲಿದೆ ಅದು ಪ್ರಶ್ನೆ? 1 ಸೆಕೆಂಡ್. 50 ಓಕೆ, ಇಲ್ಲಿದೆ ನೋಡಿ. ಸೊ ಪಾರ್ವತಿ ದೇವಿಗೆ ಸಮರ್ಪಿತವಾದ ರಾಜಸ್ಥಾನದ ಗಂಗೌರ್ ಉತ್ಸವವು ಎಷ್ಟು ದಿನಗಳ ಕಾಲ ನಡೆಯುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಪಾರ್ವತಿ ದೇವಿಗೆ ಸಮರ್ಪಿತವಾದ ರಾಜಸ್ಥಾನದ ಗಂಗೌರ್ ಉತ್ಸವ, ಇಲ್ಲಿ ಒಂದು ಗೊತ್ತಿರಲಿ, ಕೋಶನಲ್ಲೇ ನಮಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾನೆ, ಅದನ್ನ ನಾವು ತಿಳ್ಕೋಬೇಕು. ಏನು ಅಂದರೆ, ಈ ಗಂಗೌರ್ ಉತ್ಸವ ಎಲ್ಲಿ ನಡೀತದೆ? ಗಣಗೌರ್ ಅಲ್ಲ, ಅದು ಗಂಗೌರ್. ಓಕೆ, ಗಂಗೌರ್ ಉತ್ಸವ ಅಂತ ನಾವು ಬರಿತೀವಿ ಕನ್ನಡದಲ್ಲಿ. ಆ ಗಂಗೌರ್ ಉತ್ಸವ ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ ರಾಜಸ್ಥಾನದಲ್ಲಿ ನಡೀತದೆ. ಇದು ಫ್ರೀಕ್ವೆಂಟ್ಲಿ ಕೇಳ್ತಾಕಿರ್ತಕ್ಕಂತಹ ಒಂದು ಕ್ವಶನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಹಾಗೆ ಈ ಒಂದು ಗಂಗೌರ್ ಉತ್ಸವ ಯಾರಿಗೆ ಸಮರ್ಪಿತವಾಗಿದೆ, ಯಾರ ಒಂದು ದೇವರಿನ ಹೆಸರಿನಲ್ಲಿ ಇದನ್ನು ಮಾಡ್ತಾರೆ ಅಂತ ನೋಡೋದಾದ್ರೆ ಪಾರ್ವತಿ ದೇವಿ ಹೆಸರಿನಲ್ಲಿ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾರೆ. ಎಲ್ಲಿ? ರಾಜಸ್ಥಾನದಲ್ಲಿ. ಇದನ್ನು ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತದೆ? ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತದೆ ಅಂತ ನೋಡೋದಾದ್ರೆ 8 ದಿನಗಳ ಕಾಲ, ಮೀನ್ಸ್ 18 ದಿನಗಳ ಕಾಲ ಇದನ್ನು ಆಚರಣೆ ಮಾಡ್ತಾರೆ, ಸರಿನಾ? 18 ದಿನಗಳ ಕಾಲ ಈ ಗಂಗೌರ್ ಉತ್ಸವವನ್ನು ಆಚರಣೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗಾದರೆ ಈ ಪೊಂಗಲ್ ಉತ್ಸವವನ್ನು ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತಾರೆ? 4 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಈ ಹಾರ್ನ್ಬಿಲ್ ಉತ್ಸವವನ್ನು ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತಾರೆ? ಈ 10 ದಿನಗಳ ಕಾಲ, ಡಿಸೆಂಬರ್ 1ರಿಂದ ಡಿಸೆಂಬರ್ 10ನೇ ತಾರೀಕಿನವರೆಗೂ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾರೆ. ಯಾವುದು? ಹಾರ್ನ್ಬಿಲ್ ಹಬ್ಬ. ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ನೋಡೋದಾದ್ರೆ ನಾಗಾಲ್ಯಾಂಡಲ್ಲಿ. ಪೊಂಗಲ್ ಎಲ್ಲಿ ಆಚರಣೆ ಮಾಡ್ತಾರೆ? ನಮ್ಮ ಮಿತ್ರ ರಾಜ್ಯ ಯಾವುದು? ತಮಿಳುನಾಡು ರಾಜ್ಯದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ, ಸರಿನಾ? ಇಷ್ಟು ಗೊತ್ತಿರಲಿ, ಕೇಳಬಹುದು ನಿಮಗೆ. ಸೊ ಇಲ್ಲಿ ನೀವು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ, ಪಾರ್ವತಿ ದೇವಿಗೆ ಸಮರ್ಪಿತವಾಗಿರತಕ್ಕಂತಹ ಒಂದು ಹಬ್ಬ ಯಾವುದು, ಒಂದು ಉತ್ಸವ ಯಾವುದು ಅಂತ ನೋಡಿದ್ರೆ ಈ ಗಂಗೌರ್ ಉತ್ಸವ. ಈ ಗಂಗೌರ್ ಉತ್ಸವ ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ, ಗಂಗೆ ಎಲ್ಲಿ ಹರಿತಾಳೆ? ಗಂಗೆ ಎಲ್ಲಿ ಹರಿತಾಳೆ? ಅಲ್ಲಿ ಸಮೃದ್ಧವಾಗಿರುತ್ತದೆ. ಬಟ್ ಇಲ್ಲಿ ಗಂಗೆ ಹರಿದಿಲ್ಲ, ಅದಕ್ಕೆ ಇಲ್ಲಿ ಮರುಭೂಮಿಯಾಗಿದೆ. ರಾಜಸ್ಥಾನದಲ್ಲಿ ಅಲ್ಲಿ ಗಂಗೌರ್ ಅನ್ನೋ ಒಂದು ಉತ್ಸವ ನಡೀತದೆ, ಸರಿನಾ? ಹೀಗೆ ನೆನ್ಪಿಟ್ಕೋಬಹುದು. ಅದಾದ ನಂತರ ಮೀನರು ಎಂಬ ಒಂದು ಟ್ರೈಬ್ ಕಂಡು ಬರುತ್ತೆ. ಏನು? ಮೀನರು ಎಂಬ ಒಂದು ಟ್ರೈಬ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಮೀನರು. ಸರ್, ಮೀನರು ಎಂಬ ಒಂದು ಟ್ರೈಬ್ ಎಲ್ಲಿ ಕಂಡುಬರುತ್ತೆ? ಮೀನಲ್ಲಿ ಕಂಡುಬರ್ತಾವ್ರಿ, ನೀರಿದ್ದಲ್ಲಿ ಕಂಡುಬರ್ತವೆ. ಬಟ್ ನೀರೇ ಇರಲಾರ್ದ ಒಂದು ರಾಜ್ಯ ಯಾವುದು? ಈ ಒಂದು ರಾಜಸ್ಥಾನ ರಾಜ್ಯ. ಸೊ ಮೀನರು ಎಂಬ ಒಂದು ಬುಡಕಟ್ಟು ಜನಾಂಗ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ರಾಜಸ್ಥಾನದ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಒಂಥರ ಮೆಟಾಫರ್ ಅನ್ನೋ ವರ್ಡ್ ನೀವು ಕೇಳಿರ್ತೀರಾ ಅನ್ಸುತ್ತೆ, ಸರಿನಾ? ಮೀನ್ಸ್ ನೀನು ಹೇಗಾದ್ರೆ ಭಾರಿ ಮಸ್ತ್ ಕಾಣಿಸತಿ, ಕಸ ಕಾಣಿಸ್ತಿರ್ತಾನೆ, ಏನೋ ಒಂದು ಹುಚ್ಚುಚ್ಚರಾಗಿದ್ರೆ ರೆಡಿಯಾಗಿ ಬಂದಿರ್ತಾನೆ, ಭಾರಿ ಮಸ್ತ್ ಕಾಣಿಸತಿ, ಹಿಂಗೆ ಹೇಳ್ತೀವಿ ಗೊತ್ತಾ? ಮೆಟಾಫರಾಗಿ ಏನೋ ಒಂದಿದ್ರೇನೋ ಮಾಡಿ ಹೇಳ್ತೀವಲ್ವಾ? ಸೊ ಹಾಗೆ ಇದನ್ನ ಒಂದು ರೀತಿ ಇಂಡೈರೆಕ್ಟ್ ಆಗಿ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ, ಸರಿನಾ? ಸೊ ಇಲ್ಲಿ ಮೀನರು ಎಲ್ಲಿ ಕಂಡು ಬರ್ತಾರೆ? ಈ ಮೀನು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ರಾಜಸ್ಥಾನದ ಮರುಭೂಮಿಯಲ್ಲಿ ಮೀನು ಕಂಡು ಬರ್ತದೆ. ಕಂಡು ಬರಲ್ಲ, ಬಟ್ ಇಲ್ಲಿ ಕಂಡು ಬರ್ತದೆ. ಯಾರು? ಈ ಒಂದು ಬುಡಕಟ್ಟು ಜನಾಂಗದವರು, ಸರಿನಾ? ಇಷ್ಟು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಎಷ್ಟರಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಇನ್ ರೂರಲ್ ಏರಿಯಾಸ್ ಅಂತ ಕಂಡುಬರುತ್ತೆ ಇದು, ಸರಿನಾ? ಇದ್ರ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ಫುಲ್ ಫಾರ್ಮ್ ಕೇಳಿದ್ರೆ ಕನ್ನಡದಲ್ಲಿ ಕೊಡಲ್ಲ, ಇಂಗ್ಲೀಷಲ್ಲೇ ಕೊಟ್ಟಿರ್ತಾನೆ. ಸೊ ಇದು ಎಷ್ಟರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅಂತ ನೋಡಿದ್ರೆ 1982ರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಯಾರು ಈ ಕಾರ್ಯಕ್ರಮವನ್ನು ತಂದವರು? ಯಾರು ಇದನ್ನ ಕಾರ್ಯಕ್ರಮ ತಂದವರು ಅಂತ ನೋಡಿದ್ರೆ ಇಂದಿರಾ ಗಾಂಧಿಯವರು ಈ ಒಂದು ಕಾರ್ಯಕ್ರಮವನ್ನು ತರ್ತಾರೆ, ಸರಿನಾ? ಯಾವುದು? ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ತಂದವರು ಯಾರು ಅಂದರೆ 1982ರಲ್ಲಿ ಇಂದಿರಾ ಗಾಂಧಿಯವರು, ಸರಿನಾ? 1982ರಲ್ಲಿ ಇಂದಿರಾ ಗಾಂಧಿ ಅವರು ಬದುಕಿರ್ತಾರೆ. 1984ರಲ್ಲಿ ಇಂದಿರಾ ಗಾಂಧಿ ಅವರು ಡೆತ್ ಆಗ್ತಾರೆ, 1984ರಲ್ಲಿ, ಸರಿನಾ? ಸೊ ಅದಕ್ಕಿಂತ ಮುಂಚೆ ಅವರು 1982ರಲ್ಲಿ ಇವರೇ ಪ್ರಧಾನಮಂತ್ರಿಯಾಗಿದ್ದಾಗ ಇವರೇ ಇದೊಂದು ಕಾರ್ಯಕ್ರಮವನ್ನು ತಂದಿರ್ತಾರೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಕೂಡ ರಿಪೀಟೆಡ್ ಆಗಿದೆ, ಅವಾಗ ಬರ್ತಾ ಇರುತ್ತೆ. ಅದಾದ ನಂತರ ಈ ಪ್ರಧಾನಮಂತ್ರಿ ಯಾವುದು ರೋಜ್ಗಾರ್ ಯೋಜನೆ 1993ರಲ್ಲಿ ಬರುತ್ತೆ ಅಲ್ವಾ? ಸೊ ಆ ಒಂದು ಪ್ರಶ್ನೆ. ಅದಾದ ನಂತರ ಈ ಒಂದು ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ. ಸೊ ಈ ರೀತಿಯ ಒಂದು ಪ್ರಶ್ನೆಗಳು, ಈ ಯೋಜನೆಗಳು ಕೆಲವೊಂದು ಬರ್ತಾ ಇರ್ತವೆ. ಸೊ ಅವುಗಳನ್ನು ನೋಡ್ಕೊಂಡಿರಿ, ಅದನ್ನು ಸ್ವಲ್ಪ ಬರ್ಕೊಂಡು ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, GM ಡ್ಯಾಶ್ ಅವರು ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ 2024 ಪ್ರಶಸ್ತಿಯನ್ನು ಗೆದ್ದುಕೊಂಡರು ಅಂತ ಕೇಳಿದ್ದಾರೆ. ಯಾರು ಈ GM ಯಾರ್ದು ಇನಿಷಿಯಲ್ ಇದೆ ರೀ? ಇವಾಗ ಆರ್ ಅಂತ ಬಂದರೆ ನಾವು ಏನಂತ ಹೇಳ್ತೀವಿ? ಪ್ರಜ್ಞಾನ್ ಅಂತಲೇ ಬರುತ್ತೆ ಅದು, ಸರಿನಾ? ಅದಾದ ನಂತರ ಸೊ ಇಲ್ಲಿ GM ಅನ್ನೋದು ಒಂದು ಇನಿಷಿಯಲ್ ಯಾರ್ದಿದೆ ಅಂತ ನೋಡೋದಾದ್ರೆ ಈ ಒಂದು ಅರವಿಂದ್ ಚಿದಂಬರಂ ಅವ್ರದ್ದು ಇದೆ, ಸರಿನಾ? ಈ ಅರವಿಂದ್ ಚಿದಂಬರಂ ಅವರು ಏನು ಮಾಡಿದ್ದಾರೆ, ಈ 2024ರಲ್ಲಿ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ, ಸರಿನಾ? ಗೊತ್ತಿರಲಿ, ಕೇಳಬಹುದು ನಿಮಗೆ. ಅದಾದ ನಂತರ ಫಿಡೆ ಚೆಸ್ ಗೆದ್ದವರು ಯಾರು ಅಂತ ನೋಡೋದಾದ್ರೆ ಲಾಸ್ಟ್ ಈ ಒಂದು ಯಾರು? ಗುಕೇಶ್ ಅವರು, ಸರಿನಾ? ಈ ಗುಕೇಶ್ ಅವರು ಚೆಸ್ನ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಓಕೆ, ಚೆಸ್ನಲ್ಲಿ ಇವರು ಗೆದ್ದಿದ್ದಾರೆ. ಸೊ ಇಷ್ಟು ಗೊತ್ತಿರಲಿ, ಕೇಳಬಹುದು ನಿಮಗೆ. ಅದಾದ ನಂತರ ರೀಸೆಂಟಾಗಿ ಉಜ್ಬೇಕಿಸ್ತಾನದಲ್ಲಿ ಒಂದು ಚೆಸ್ ಟೂರ್ನಿ ನಡೆದಿದೆ. ಆ ಟೂರ್ನಿಯಲ್ಲಿ ಗೆದ್ದವರು ಯಾರು ಅಂತ ನೋಡೋದಾದ್ರೆ ಈ ಪ್ರಜ್ಞಾನಂದ್ ಅವರು ಗೆದ್ದಿದ್ದಾರೆ, ಸರಿನಾ? ಹಾಗೆ ಯಾವ ಒಂದು ಜೋಡಿ, ಮೀನ್ಸ್ ಯಾರಿಬ್ಬರು ಸಿಬ್ಲಿಂಗ್ಸ್
ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಂತ ನೋಡೋದಾದ್ರೆ ಒಂದು ಆರ್ ಪ್ರಜ್ಞಾನ್ ಅವರ ಒಬ್ಬ ಅಕ್ಕ ಆಗಿರ್ತಕ್ಕಂತಹ ವೈಶಾಲಿ ಅವರು, ಸರಿನಾ. ವೈಶಾಲಿ ಮತ್ತೆ ಈ ಪ್ರಜ್ಞಾನಂದ ಎದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದರೆ ಈ ಚೆಸ್ಗೆ ಸಂಬಂಧ ಹೊಂದಿದ್ದಾರೆ, ಸರಿನಾ. ಈ ಕೊನೆರು ಹಂಪಿ ಅಂತ ಒಬ್ಬರು ಮಹಿಳೆ ಇದ್ದಾರೆ, ಸೊ ಅವರು ಕೂಡ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂದರೆ ಇದೇ ಒಂದು ಚೆಸ್ಗೆ ಸಂಬಂಧ ಹೊಂದಿದ್ದಾರೆ. ಈ ಚೆಸ್ಸಲ್ಲಿ ಎಷ್ಟು ಈ ಡಬ್ಬಗಳು ಅಥವಾ ಬಾಕ್ಸ್ಗಳು ಇರ್ತವೆ ಅಂತ ನಿಮಗೆ ಕೇಳ್ಬೋದು. ಎಷ್ಟು ಇರ್ತವೆ ಅಂತ ನೋಡೋದಾದ್ರೆ 8x8, ಸರಿನಾ. 8x8 8 ಎಷ್ಟು 64 ಬಾಕ್ಸ್ಗಳಿರ್ತವೆ, ಇದರಲ್ಲಿ ಕಂಡುಬರ್ತವೆ, ಸರಿನಾ. ಗೊತ್ತಿರಲಿ ಕೇಳ್ಬೋದು ನಿಮಗೆ. 32 ಡಬ್ಬಗಳು ಬಿಳಿ ಡಬ್ಬಗಳು ಕಂಡುಬರ್ತವೆ, 32 ಡಬ್ಬಗಳು ನಿಮಗೆ ಕಪ್ಪು ಡಬ್ಬಗಳು ಕಂಡುಬರ್ತವೆ, ಸರಿನಾ. ಡಬ್ಬಗಳು ಮೀನ್ಸ್ ಇಲ್ಲೇನು ಚೌಕ ಅಂತ ನಾವು ಹೇಳ್ತೀವಲ್ಲ, ಇದು ಬಿಳಿ ಕಂಡು ಬಂದರೆ ಇದು ವೈಟ್ ಕಂಡು ಬರುತ್ತೆ, ಮತ್ತು ಇದು ಕಪ್ಪು ಕಂಡು ಬಂದರೆ ಇದು ವೈಟ್ ಕಂಡು ಬರುತ್ತೆ, ಸರಿನಾ. ಸೊ ಈ ರೀತಿ 8 ಕಂಡು ಬರ್ತವೆ, 8x8 ಲೈನ್ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅದಾನಂತರ ಟೋಟಲಿ ಎಷ್ಟು ಕಾಯಿಗಳು ಹೊಂದಿರ್ತವೆ ಅಂತ ನೋಡೋದಾದ್ರೆ 8 × 16 16 32 ಕಾಯಿಗಳು ಇಲ್ಲಿ ಹೊಂದಿರ್ತವೆ, ಸರಿನಾ. ಅದನ್ನು ಕೇಳ್ಬೋದು, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತದ ಯಾವ ಸಂಸ್ಥೆಯು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ಹೊಂದಿದೆ? ಯಾವುದು ಹೊಂದಿದೆ ಪಂಚವಾರ್ಷಿಕ ಯೋಜನೆಗಳು? ಸೊ ಈ ಕ್ವಶನ್ ಎಷ್ಟು ಈಸಿ ಇದೆ ನೋಡಿ. ಇವಾಗ ಇಲ್ಲಿ ನೋಡಿ RPF ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ ಎಲ್ಲವೂ ಕೂಡ. ಫಸ್ಟ್ ಕ್ವಶನ್ ನೋಡಿ, ರಾಜಸ್ಥಾನದ ಗಂಗೋರ್ ಉತ್ಸವ ಎಷ್ಟು ದಿನಗಳ ಕಾಲ ನಡೆಯಿತು? 18 ದಿನಗಳ ಕಾಲ ನಡೆಯಿತು ಅಂತ. ಇದು ಹೆವಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ಈಸಿ ಕ್ವಶನ್ ಇದು ನಾನು ಈಸಿ ಅಂತ ಹೇಳ್ತೀನಿ. ಬಟ್ ಈ ಕ್ವಶನ್ ಏನಿದೆ ಅಲ್ವಾ, ಇದನ್ನ ಒಂದು ಸ್ವಲ್ಪ ಮಾಡ್ರೇಟ್ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕ್ವಶನ್ ಏನಿದೆ ಅಲ್ವಾ, ಇದು ಕೂಡ ಈಸಿ ಕ್ವಶನ್. ಯಾಕೆ ಅಂದರೆ ಇದು ಕರೆಂಟ್ ಅಫೇರ್ಸ್ ಮೇಲಿನ ಕ್ವಶನ್ ಆಗಿದೆ, ಸೊ ಇದು ಕೂಡ ಈಸಿ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನದು ಅಂದರೆ ಇದು ಈಸಿ ಒಳಗೆ ಈಸಿ ಅಂತ ಹೇಳ್ತೀವಲ್ವಾ ಅಂತ ಕ್ವಶನ್ ಇದು. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸೋರು ಯಾರು? ರಿಸರ್ವ್ ಬ್ಯಾಂಕಾ? ಎಲ್ಲಿಂದ್ರಿ, ಸಂಬಂಧನೇ ಇಲ್ಲ. ರಿಸರ್ವ್ ಬ್ಯಾಂಕಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಹಣಕಾಸು ಸಚಿವಾಲಯ, ಹಣಕಾಸು ಸಚಿವಾಲಯ ಇಲ್ಲ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಇದು ಇರಬಹುದೇನೋಪ್ಪ. ಓಕೆ, ಇದು ಇರಬಹುದೇನೋ. ಇಲ್ಲಿ ನಮಗೆ ಡೌಟ್ ಬರ್ಬೋದು, ಬಟ್ ಇಲ್ಲಿ ನಿಮಗೆ ಗ್ರೀನ್ ಇದೆ ಅಂತ ಇದು ಡೈರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡೋದಾದ್ರೆ ಅಲ್ಲಿ ಆಪ್ಷನಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಥವಾ ಯೋಜನಾ ಮಂಡಳಿಯ ಅಂತ, ಸರಿನಾ. ಈ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಅಂತ ನಿಮಗೆ ಏನಾದರೂ ವರ್ಡ್ ಕೊಟ್ಟರೆ ಈ ಯೋಜನಾ ಆಯೋಗ, ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮವಾಗಿ ಅನುಮೋದನೆ ಕೊಡುವವರು ಅಂತ ಕೇಳಿದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಸರಿನಾ. ನೆನ್ಪಿಟ್ಕೊಳ್ಳಿ, ನಮ್ಮ ಕನ್ನಡದಲ್ಲಿ ಕೆಲವೊಂದು ಚೆನ್ನಾಗಿರ್ತಕ್ಕಂಥ ಪದಗಳಿದ್ದಾವೆ. ಏನು ಅಂದರೆ ರೂಪಿಸುವ ಅಂತ ಕೇಳಿದ್ರೆ ಈ ಯೋಜನಾ ಆಯೋಗ, ರೂಪ ಮಾಡೋರು, ಅದಕ್ಕೆ ಅಂತಿಮ ಅನುಮೋದನೆ ಕೊಡೋರು, ಅಂತಿಮವಾಗಿ ಹೂ ಅನ್ನೋರು ಯಾರು ಅಂದರೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಹೇಗೆ ಇವಾಗ ನೀವು ಏನೋ ಒಂದು ಸೈಕಲ್ ತಗೋಬೇಕು ಅಂತ ಅಂತೀರಾ, ಸರಿನಾ. ನೀವು ಯಾರೋ ಒಬ್ರು XYZ ಬೇಡ, ನಿಮ್ಮದು ಏನೋ ಒಂದು ತಗೊಳ್ಳಿ, ಸರಿನಾ. ಅನ್ಶಿ ಅಂತ ತಗೊಳ್ಳಿ, ನಿಮ್ಮ ಹೆಸರು ಅನ್ಶಿ ಅಂತ ಇದೆ. ಸೊ ಅನ್ಶಿ ಅಂತ ನೀವು ಇದ್ದೀರಾ. ಸೊ ಈತ ಏನು ಮಾಡ್ತಾಳೆ, ಇವಳೇನು ಮಾಡ್ತಾಳೆ, ಇವಳಿಗೆ ಒಂದು ಸೈಕಲ್ ಬೇಕಾಗಿದೆ ಅವಾಗ, ಸರಿನಾ. ಸೊ ಸೈಕಲ್ ಬೇಕಾಗಿದೆ, ಸೈಕಲ್ಗೆ ಇದಿಷ್ಟೆಲ್ಲವೂ ಕೂಡ ನಾನು ಬಜೆಟ್ ಹಾಕೋಣ, ಅದು ತೊಗೊಳ್ಳೋಣ, ಬಜೆಟ್ ಇದ್ರೆ ತರೋಣ ಅಂತ ಪ್ಲಾನ್ ಮಾಡ್ತಾಳೆ. ಯಾರು? ಅನ್ಶಿ ಎಲ್ಲವೂ ಕೂಡ ಒಂದು ಪ್ಲಾನ್ ಮಾಡ್ತಾಳೆ. ಆ ಪ್ಲಾನ್ಗೆ ಫೈನಲ್ ಆಗಿ ಅನುಮೋದನೆ ಕೊಡೋರು ಯಾರು? ಅನ್ಶಿನ. ದುಡ್ಡು ಇರಲಿಲ್ಲ ಅವಳ ಹತ್ರ. ಸೊ ಕೊಡೋರು ಯಾರು ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಮೀನ್ಸ್ ಅವ್ರ ಅಪ್ಪ, ಸರಿನಾ. ಸೊ ಅವ್ರ ಅಪ್ಪ ಯಾರು? ಇಲ್ಲಿ ಯೋಜನಾ ಮಂಡಳಿಯ ತಂದೆ ಯಾರು ಅಂತ ನೋಡೋದಾದ್ರೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ಬೋದು, ಸರಿನಾ. ಸೊ ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಈ ಯೋಜನಾ ಆಯೋಗ ಯಾವಾಗ ಜಾರಿಗೆ ಬಂತು ಅಂತ ನೋಡಿದ್ರೆ ಈ ಮಾರ್ಚ್ 15, 1950 ಇದು ಜಾರಿಗೆ ಬರ್ತದೆ, ಸರಿನಾ. ಇದು ಸ್ಥಾಪನೆ ಆಗ್ತದೆ, ಯಾವುದು? ಯೋಜನಾ ಆಯೋಗ. ಹಾಗೆ ಈ ಅಭಿವೃದ್ಧಿ ಮಂಡಳಿ ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ನೋಡಿದ್ರೆ 1952 ಈ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆ ಆಗುತ್ತೆ, ಸರಿನಾ. NDC ಅಂತ ಕರಿತೀವಿ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕರಿತೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅದಂದ್ರೆ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1935 ಸ್ಥಾಪನೆ ಆಗುತ್ತೆ. ಇದರ ಯಾವುದೋ ಒಂದು ಕಾಯ್ದೆಯ ಮುಖಾಂತರ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ 1934 ಕಾಯ್ದೆಯ ಮುಖಾಂತರ ಇದು ಸ್ಥಾಪನೆ ಆಗುತ್ತೆ, ಸರಿನಾ. ಹಾಗಾದ್ರೆ ಹಣಕಾಸು ಸಚಿವಾಲಯದ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ನೋಡಿದ್ರೆ 280ನೇ ವಿಧಿ ಹಣಕಾಸು ಸಚಿವಾಲಯ ಬಗ್ಗೆ ಹೇಳುತ್ತೆ, ಸರಿನಾ. ಇಷ್ಟು ಗೊತ್ತಿದ್ರೆ ಕೇಳ್ಬೋದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಕತ್ತರಿಸುವುದು ಮತ್ತು ಸುಡುವ ಕೃಷಿಯನ್ನು ಮಧ್ಯಪ್ರದೇಶದಲ್ಲಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದಾನೆ. ಏನು? ಸ್ಥಳಾಂತರ ಬೇಸಾಯಕ್ಕೆ ಈ ಮಧ್ಯಪ್ರದೇಶದಲ್ಲಿ ಏನಂತ ಕರೀತಾರೆ ಅಂತ. ಈ ಸ್ಥಳಾಂತರ ಬೇಸಾಯವನ್ನು ಮಧ್ಯಪ್ರದೇಶದಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅಂತ ನೋಡೋದಾದ್ರೆ ದಹಿಯಾ ಅಂತ ಕರೀತಾರೆ, ಸರಿನಾ. ದಹಿಯಾ ಅಂದ್ರೆ ಏನು? ಸುಡೋದೇ ಅಲ್ವಾ. ಸೊ ಹಿಂದಿಯಲ್ಲಿ ನಿಮಗೆ ದಹಿಯಾ ಅಂದರೆ ಸುಡೋದೇ ಅರ್ಥ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಕತ್ತರಿಸಿ ಮತ್ತು ಸುಡುವ ಒಂದು ಕೃಷಿಯ ಪದ್ಧತಿಯನ್ನು ಮಧ್ಯಪ್ರದೇಶದಲ್ಲಿ ಯಾವ ಹೆಸರಿಂದ ಕರೀತಾರೆ ಅಂತ ನೋಡೋದಾದ್ರೆ ದಹಿಯಾ ಅಂತ ಕರೀತಾರೆ. ಹಾಗೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಯಾವ ಹೆಸರಿಂದ ಕರೀತಾರೆ? ಪೋಡು. ವಿಶಾಲ್ ಪೋಡು ಅಲ್ಲ, ಎಲ್ಲಿ MS ಧೋನಿ ಅಲ್ಲ. ಸೊ ಇದೆಲ್ಲಿ ಆಂಧ್ರ ಪ್ರದೇಶದಲ್ಲಿ ಪೋಡು ಅಂತ ಕರೀತಾರೆ, ಸರಿನಾ. ಯಾವುದಕ್ಕೆ? ಈ ಒಂದು ಸ್ಥಳಾಂತರ ಬೇಸಾಯಕ್ಕೆ. ಯಾವುದಕ್ಕೆ? ಕತ್ತರಿಸುವ ಮತ್ತು ಸುಡುವ ಕೃಷಿಯನ್ನು ಪೋಡು ಕೃಷಿ ಅಂತ ಕರೀತಾರೆ, ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಹಾಗೆ ಸರ್ ಇನ್ನೊಂದು ಕೇಳಿದ್ದೆ ನಾನು, ಪೋನಂ ಅಂತ. ಪೋನಂ ಯಾನಂ ಎಲ್ಲಿ ಬರುತ್ತೆ? ಕೇರಳದಲ್ಲಿ ಬರುತ್ತೆ. ಸೊ ಕೇರಳದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಥಳಾಂತರ ಬೇಸಾಯ ಯಾವುದು ಅಂದರೆ ಈ ಒಂದು ಪೋನಂ ಸ್ಥಳಾಂತರ ಬೇಸಾಯ, ಸರಿನಾ. ನೆನಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅದಾದ ನಂತರ ಜೂಮ್ ಯಾವುದು? ಜೂಮ್ ಎಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ನೋಡೋದಾದ್ರೆ ಈ ಒಂದು ಜೂಮ್ ಒಂದು ಸ್ಥಳಾಂತರ ಬೇಸಾಯ ಈ ಒಂದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ. ಅಥವಾ ಅಸ್ಸಾಂ ಕೊಟ್ಟಿರಲಿಲ್ವಾ ನಿಮಗೆ? ನಾರ್ತ್ ಈಸ್ಟ್ ಸ್ಟೇಟಲ್ಲಿ ನಿಮಗೆ ಯಾವುದೇ ಕೊಟ್ಟಿರಲಿ ಆಪ್ಷನಲ್ಲಿ ಅದನ್ನು ಟಿಕ್ ಹಾಕಿ ಬಂದುಬಿಡ್ಬೇಕು. ಅಸ್ಸಾಂ ಕೊಟ್ಟಿರಲಿಲ್ಲ ಅಂದರೆ ಮಾತ್ರ. ಅಸ್ಸಾಂ ಕೊಟ್ಟು ನಿಮಗೆ ಅರುಣಾಚಲ್ ಪ್ರದೇಶ್ ಕೊಟ್ಟಿದ್ದ, ಈ ಮಿಜೋರಾಂ ಕೊಟ್ಟಿದ್ದ, ಮತ್ತು ಅದಾದ ನಂತರ ಮಣಿಪುರ್ ಕೊಟ್ಟಿದ್ದ,
ಅರುಣಾಚಲ್ ಪ್ರದೇಶ ಹಾಕ್ಬೇಕು, ಸಾರಿ ಅಸ್ಸಾಮೇ ಹಾಕಬೇಕು. ಹೇಗೆ ಇವಾಗ ಯಾರೋ ಒಂದು ಹುಡುಗಿನ ನೀವು ಇಷ್ಟಪಟ್ಟಿರ್ತೀರ, ಯಾವುದೋ ಒಂದು ಹುಡುಗಿ, ಯಾವುದೋ ಒಂದು ಎಸ್ ಅಂತ ಒಂದು ಹುಡುಗಿಗೆ ಇಷ್ಟಪಟ್ಟಿರ್ತೀರ, ಸರಿನಾ? ಸೊ ನಿಮ್ಮ ತಂದೆ ತಾಯಿಗೆ ಹೇಳ್ತಿರ್ತೀರ, ಏನು ನಾನು ಆರ್ ಅಂತ ನಾನು ಒಬ್ಬ ವ್ಯಕ್ತಿ ಇದ್ದೀನಿ, ನಾನು ಎಸ್ಸನ್ನೇ ಮದುವೆ ಆಗ್ತೀನಿ. ಹಾಂ, ಅದಾಂದ್ರೆ ಎಸ್ನೂ ಇರಲಿಲ್ಲ, ಎಸ್ಗಿದ್ರೆ ಮನೆಯವರೆಲ್ಲ ಒಪ್ಪಿಗೆ ಇರಲಿಲ್ಲ, ಇಲ್ಲ ಎಸ್ ಇರಲಿಲ್ಲ ಅಂದ್ರೆ ಕಡೆಗಿದ್ರೇನೋ ಕ್ಯೂ ಆದರೂ ಮದುವೆ ಆಗ್ತೀನಿ ಅಂತ ಹೇಳ್ತೀರಲ್ವ. ಸೊ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀರಾ? ಈ ಎಸ್ಸಿಗೆ ಕೊಡ್ತೀರಾ. ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀರಾ? ಕ್ಯೂ ಕೊಡ್ತೀರಾ. ಸೊ ಇವಳನ್ನ ಫಸ್ಟ್ ತೊಗೊಳ್ತೀರಾ? ಇಲ್ಲ ಫಸ್ಟ್ ಸಿಕ್ಕರೆ ನಿಮಗೆ ಇದನ್ನೇ ತೊಗೊಳ್ತೀರಾ. ಸೊ ಹಾಗೆ ಫಸ್ಟ್ ಸಿಕ್ಕರೆ ಈ ಜೂಮ್ ಅನ್ನೋ ಒಂದು ಕೃಷಿ ಎಲ್ಲಿ ಸಂಬಂಧ ಹೊಂದಿದೆ ಅಂದರೆ ಅಸ್ಸಾಮೇ ಹಾಕಬೇಕು. ಅಸ್ಸಾಂಗೆ ಮತ್ತು ಜೂಮ್ಗೆ ಇಬ್ಬರಿಗೂ ಕೂಡ ಇದರ ಮದುವೆ ಮಾಡ್ಕೊಂಡು ಕಳಿಸಿಬಿಡಬೇಕು, ಸರಿನಾ? ಇಷ್ಟು ಗೊತ್ತಿರಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಗವಾನ್ ಜಗನ್ನಾಥನ ಆರಾಧನೆಗೆ ಯಾವ ಹಬ್ಬವನ್ನು ಅರ್ಪಿಸಲಾಗಿದೆ? ಸೊ ಎಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ ನೋಡಿ ಇವೆಲ್ಲವೂ ಕೂಡ, ಸರಿನಾ? ಸೊ ಈಸಿ ಸರಿ, ಇದೆಲ್ಲವೂ ಕೂಡ ಟಫ್ ಇದೆ? ಟಫ್ ಇಲ್ಲ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ, ಪ್ಲೀಸ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಹಳೆಯ ಪ್ರಶ್ನೆ ಪತ್ರಿಕೆಗಳು ನೀವು ಎಷ್ಟು ಸಾಲ್ವ್ ಮಾಡ್ತೀರಲ್ವಾ ಅಷ್ಟು ನಿಮಗೆ ಈ ಕ್ವಶನ್ಗಳು ರಿಪೀಟೆಡ್ ಅನ್ನಿಸ್ತವೆ. ನಿಜವಾಗ್ಲೂ ಅಷ್ಟು ಕ್ವಶನ್ ಪೇಪರ್ ಅಷ್ಟು ರಿಪೀಟೆಡ್ ಅನ್ನಿಸ್ತವೆ. CGL ಕ್ವಶನ್ ಪೇಪರನ್ನು, ಅದು ಆದ ನಂತರ ಈ CHS ಅಲ್ಲೂ MTS ಕ್ವಶನ್ ಪೇಪರನ್ನು ಆದಷ್ಟು ಸಾಲ್ವ್ ಮಾಡಿ. ನಿಮಗೆ ಭಾಳ ಅಂದರೆ ಭಾಳ ಕ್ವಶನ್ಗಳು ಏನಿದಾವಲ್ವ ರಿಪೀಟೆಡ್ ಅನಿಸ್ತವೆ ಈ SSC ಅಲ್ಲಿ ನೀವು ಎಕ್ಸಾಮ್ ಬರೀತಾ ಇದ್ರೆ. ಹಾಗೆ ನೀವು RPF ಅಥವಾ ಈ NTPC D ಗ್ರೂಪ್ ಎಕ್ಸಾಮ್ ಬಿಡಿಸ್ತಾ ಇದ್ರವಾ, ಒಟ್ಟಿನಲ್ಲಿ ರೈಲ್ವೆ ಎಕ್ಸಾಮ್ ಯಾವುದೇ ಇರಲಿ ಅಥವಾ JEನೇ ಇರಲಿ ಅದು, ಸರಿನಾ? ಸೊ JE ಇರಲಿ ಅಥವಾ B ಗ್ರೂಪ್ ಇರಲಿ, ಸೊ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ನಿಮಗೆ ಈಸಿ ಅನ್ನಿಸ್ತಾವೆ ಕ್ವಶನ್ಗಳು. ಸೊ ರೀಸೆಂಟಾಗಿ ನಡೀತು ಯಾವುದು? ಭಗವಾನ್ ಜಗನ್ನಾಥನ ಆರಾಧನೆ, ಭಗವಾನ್ ಜಗನ್ನಾಥನ ರಥಯಾತ್ರೆ ನಡೀತು. ಎಲ್ಲಿ ನಡೀತು? ಈ ಒಂದು ಒಡಿಸ್ಸಾ ರಾಜ್ಯದಲ್ಲಿ ನಡೀತು. ಸೊ ಭಗವಾನ್ ಜಗನ್ನಾಥ ಅಂತ ಬಂದರೆ ಬರುತ್ತೆ ಒಂದು ಬಾಯಲ್ಲಿ ಹೆಸರು ಏನಂತ ಬರುತ್ತೆ? ರಥಯಾತ್ರೆ ಅಂತಲೇ ಬರುತ್ತೆ. ಇವಾಗ ನಾನು ಸುಮ್ಮನೆ ಹಾಗೆ ಫ್ಲೋದೆಲ್ಲ ಹೇಳಿಬಿಟ್ಟೆ ಏನು ಭಗವಾನ್ ಜಗನ್ನಾಥನ ರಥಯಾತ್ರೆ ಅಂತ, ಸರಿನಾ? ಭಗವಾನ್ ಜಗನ್ನಾಥನ ರಥಯಾತ್ರೆನೇ ಅದು, ಸರಿನಾ? ಇದು ಯಾರು ಹೇಳ್ತೀವಿ ನಾವು? ವಿಷ್ಣುವಿನ ರಥಯಾತ್ರೆ ಅಂತ ಹೇಳ್ತೀವಿ ಅಥವಾ ಕೃಷ್ಣನ ರಥಯಾತ್ರೆ ಅಂತ ಹೇಳ್ತೀವಿ, ಸರಿನಾ? ಯಾರ್ದು? ಕೃಷ್ಣನ ರಥಯಾತ್ರೆ ಅಥವಾ ವಿಷ್ಣುವಿನ ರಥಯಾತ್ರೆ ಅಥವಾ ಈ ಜಗನ್ನಾಥನ ರಥಯಾತ್ರೆ. ಜಗನ್ನಾಥನೂ ಬೇರೆ ಅಲ್ಲ, ಕೃಷ್ಣನೂ ಬೇರೆ ಅಲ್ಲ, ಹಾಗೆ ಈ ಒಂದು ವಿಷ್ಣುವು ಬೇರೆ ಅಲ್ಲ ಅಂತ ನಾವು ಹೇಳ್ತೀವಿ, ಸರಿನಾ? ಗೊತ್ತಿರಲಿ ಕೇಳ್ಬೋದು ನಿಮಗೆ. ಹಾಗೆ ಈ ರಥಯಾತ್ರೆ, ಈ ಟೋಟಲಿ ರಥಯಾತ್ರೆಯಲ್ಲಿ ಎಷ್ಟು ರಥಗಳು ಭಾಗವಹಿಸ್ತವೆ ಬೇಕಲ್ಲ? ಇಂಪಾರ್ಟೆಂಟ್ ಮಾಹಿತಿ ಇದು. ಎಷ್ಟು ರಥಗಳು ಭಾಗವಹಿಸ್ತವೆ ಅಂತ ಕೇಳಿದ್ರೆ ಟೋಟಲಿ 3 ರಥಗಳು ಭಾಗವಹಿಸ್ತವೆ ಮುಂದಿರೋದು, ಸರಿನಾ? ಸೊ ಹೀಗೆ ಏನಾದರೂ ಹೋಗ್ತಾ ಇತ್ತು ಅಂದರೆ ರಥಯಾತ್ರೆ ಹೀಗೆ ಹೋಗ್ತಾ ಇತ್ತು, ರೋಡ್ ಹೀಗಿತ್ತು ಅಂದರೆ ಮುಂದೆ ಇರತಕ್ಕಂತಹ ರಥ ಯಾವುದು ಅಂದರೆ ಬಲರಾಮರ ರಥ. ಸೆಕೆಂಡ್ ಬರ್ತಕ್ಕಂತಹ ಒಂದು ರಥ ಯಾವುದು ಅಂದರೆ ಸುಭದ್ರೆಯ ರಥ. ಸುಭದ್ರೆ ಯಾರು? ಈ ಕೃಷ್ಣನ ತಂಗಿ. ಈ ಬಲರಾಮ ಯಾರು? ಕೃಷ್ಣನ ಅಣ್ಣ, ಸರಿನಾ? ಘಟೋದ್ಗಜ ಅಣ್ಣ ಬಾಹುಬಲಿ ಯಾರು ಅಂದರೆ ಈ ಬಲರಾಮ ಅವರು, ಸರಿನಾ? ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಈ ಬಲರಾಮ ಅವರ ರಥ ಮುಂದೆ ಇರುತ್ತೆ, ಸೆಕೆಂಡ್ ಇರೋದು ನಿಮಗೆ ಈ ಸುಭದ್ರ ರಥ ಇರುತ್ತೆ. ಸುಭದ್ರೆಯ ಹಿಂದಿರ್ತಕ್ಕಂತಹ ಒಂದು ರಥ ಯಾವುದು? ಈ ಬೆಂಕಿ ಬರೋರು ಯಾರು ಅಂದರೆ ಈ ಒಂದು ಜಗನ್ನಾಥನ ರಥ, ಸರಿನಾ? ಈ ನಮ್ಮ ಕೃಷ್ಣನ ರಥ ಅಥವಾ ನಮ್ಮ ಈ ಭಗವಾನ್ ಜಗನ್ನಾಥರ ರಥ ಕೊನೆಯದಾಗಿರುತ್ತೆ. ಹೇಗೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀನಿ ಅಂತ ಇರುತ್ತೆ, ಗೊತ್ತಾ? ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಯಾರಿಗೆ ಅಂದರೆ ಈ ಒಂದು ಜಗನ್ನಾಥರ ರಥಕ್ಕೆ ವೇಟ್ ಮಾಡ್ತಾ ಇರ್ತಾರೆ, ಸರಿನಾ? ಮುಂದೆ ಬಲರಾಮರು ಹೊರಟಿದ್ರು ಕೂಡ, ಈ ಒಂದು ಸುಭದ್ರೆ ಹೊರಟಿದ್ರು ಕೂಡ ವೇಟ್ ಮಾಡ್ತಾ ಇರೋದು ಯಾರಿಗೆ ಅಂದರೆ ಕೃಷ್ಣನಿಗೆ, ಸರಿನಾ? ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಸೊ ಎಷ್ಟು ರಥಗಳು ಹೊರಡ್ತವೆ ಅಂತ ನಿಮಗೆ ಕೇಳ್ತಾನೆ. ಯಾರು ಎಲ್ಲಿ ಹೋಗ್ತವೆ? ಎಲ್ಲವೂ ಕೂಡ ಈ ದೇವಸ್ಥಾನದಿಂದ, ಪುರಿಯ ದೇವಸ್ಥಾನದಿಂದ ಗುಂಡೀಚಾ ಅನ್ನೋ ಒಂದು ದೇವಸ್ಥಾನ ಕಂಡು ಬರುತ್ತೆ, ಸರಿನಾ? ಯಾವುದು? ಗುಂಡೀಚಾ ಅನ್ನೋ ಒಂದು ದೇವಸ್ಥಾನ. ನನ್ನ ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಓಕೆ? ನನಗೆ ಅದು ಗುಂಡಿ ಚಾ ಅಂತ ನನಗೆ ಅನಿಸ್ತದೆ ಅದು, ಸರಿನಾ? ಅಥವಾ ಗುಂಡಿಲ್ ಚಾ ಅಂತ ಹಿಂಗಿರ್ಬೋದೇನೋ, ಸರಿನಾ? ಒಟ್ಟಿನಲ್ಲಿ ಅದು ಗುಂಡಿ ಚಾ ಅಂತ ಇರುತ್ತೆ, ಸರಿನಾ? ಆ ಗುಂಡೀಚಾ ಅನ್ನುವ ದೇವಸ್ಥಾನಕ್ಕೆ ಹೋಗ್ತವೆ 3 ರಥಗಳು ಕೂಡ, ಸರಿನಾ? ಗುಂಡೀಚಾ ಯಾರು? ಈ ಕೃಷ್ಣನ ಚಿಕ್ಕಮ್ಮ ಅಂತ ನಾವು ಹೇಳ್ತೀವಿ, ಸರಿನಾ? ಕೃಷ್ಣನ ಚಿಕ್ಕಮ್ಮ ಯಾರು ಅಂದರೆ ಈ ಗುಂಡೀಚಾ. ಆ ಗುಂಡೀಚಾ ದೇವಸ್ಥಾನಕ್ಕೆ ಈ ಎಲ್ಲ 3 ರಥಗಳು ಕೂಡ ಅಲ್ಲಿ ಹೋಗಿ ಅಲ್ಲಿ ವಸತಿ ಇದ್ದು ಆಮೇಲೆ ಬರ್ತವೆ ಅಂತ ಹೇಳ್ತಾರೆ, ಸರಿನಾ? ಸೊ ಇದು ಎಲ್ಲಿ ನಡೀತದೆ ಅಂತ ನೋಡೋದಾದರೆ ಒಡಿಸ್ಸಾದಲ್ಲಿ ನಡೀತದೆ. ಒಡಿಸ್ಸಾ ರಾಜ್ಯದಲ್ಲಿ ನಡೀತದೆ. ಸೊ ಇದು ಜೂನ್ 21ರಿಂದ 26ರವರೆಗೂ ಇದೆ, ಲಾಸ್ಟ್ ತಿಂಗಳು ನಡೆದಿದೆ ಇದು, ಸರಿನಾ? ಕರೆಂಟ್ ಅಫೇರ್ಸಲ್ಲಿ ಇದೆ, ಇದು ಕೇಳ್ಬೋದು ನಿಮಗೆ. ಹಾಗೆ ಅಂಬುಬಾಚಿ ಮೇಳ, ಅದು ಕೂಡ ಕರೆಂಟ್ ಅಫೇರ್ಸಲ್ಲಿ ಇದೆ, ಅದು ಕೂಡ ನಿಮ್ಗೆ ಕೇಳ್ಬೋದು. ಯಾಕಂದರೆ ಅಂಬುಬಾಚಿ ಮೇಳವು ಕೂಡ ಜೂನಲ್ಲೇ ನಡೀತದೆ. ಹಾಗೆ ಈ ಒಂದು ಯಾವುದು ಹೇಳಿದೆ ನಿಮಗೆ ಜಸ್ಟ್ ಈ ಒಂದು ರಥಯಾತ್ರೆ, ಇವೆರಡೂ ಕೂಡ ನಿಮಗೆ ನಡೆಯೋದು ಯಾವಾಗ ಅಂದರೆ ಈ ಒಂದು ಜೂನ್ ತಿಂಗಳಲ್ಲೇ ನಡೀತವೆ, ಸರಿ? ನೆನಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಸೊ ಇನ್ನೊಂದು ನಿಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳ, ನಾರ್ತ್ ಇಂಡಿಯಾದಲ್ಲಿ ಯಾವ್ಯಾವು, ಸಾರಿ ನಾನು ಇಲ್ಲೇ ಬರೀಬೇಕಲ್ವ, ಓಕೆ? ನಾರ್ತ್ ಇಂಡಿಯಾದಲ್ಲಿ ಹಬ್ಬಗಳು ನಾರ್ಮಲಿ ಯಾವಾಗ ನಡೀತಾವೆ ಗೊತ್ತಾ? ಈ ಒಂದು ಜೂನ್ ಅಥವಾ ಮಳೆಗಾಲದ ಸಮಯದಲ್ಲಿ ಈ ಒಂದು ಜಾತ್ರೆಗಳು ನಡೀತವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಜಾತ್ರೆಗಳು ಯಾವಾಗ ನಡೀತವೆ? ಬೇಸಿಗೆ ದಿನಮಾನಗಳಲ್ಲಿ ಜಾತ್ರೆ ನಡೀತವೆ, ಸರಿನಾ? ಯಾಕಿರ್ಬೋದು ಹೇಳಿ ನೋಡೋಣ. ಇದಕ್ಕೊಂದು ಎಲ್ಲದಕ್ಕೂ ಕೂಡ ನೀವು ಒಂದು ಬಟ್ಟೆ ಹಾಕ್ತಿದ್ದೀರಾ, ಅದಕ್ಕೆ ಒಂದು ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ ಇರುತ್ತೆ, ಸರಿನಾ? ನಮ್ಮ ಭೌಗೋಳಿಕವಾಗಿ ನಾವು ಎಲ್ಲಿದ್ದೀವಿ ಅನ್ನೋದು ಇದ್ರ ಮ್ಯಾಟ್ರ್ ಆಗುತ್ತೆ. ನಾನಿವಾಗ ಕಾಟನ್ ಬಟ್ಟೆ ಹಾಕ್ತಿದ್ದೀನಿ ಸರ್, ಹೌದು ಸರ್, ಹಾಗಾದರೆ ನೀನು ಕಾಟನ್ ಬಟ್ಟೆ ಏನಾದರೂ ಹಾಕ್ತಾ ಇದೆಯಾ ಅಂತಂದರೆ ನೀನು ಬಿಸಿಲು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತೀಯಾ, ಕರ್ನಾಟಕದಲ್ಲಿ ಇರ್ತೀಯಾ, ಭಾರತದಲ್ಲಿ ಇರ್ತೀಯಾ ಅಥವಾ ಶ್ರೀಲಂಕಾದಲ್ಲಿ ಇರ್ತೀಯಾ ನೀನು, ಸರಿನಾ? ಸರ್ ನಾನು ಕೋಟು ಸೂಟು ಫುಲ್ ಹೇಗೆ ಅಂದರೆ ಈಗ ನೈಲಾನ್ ಬಟ್ಟೆಗಳೆಲ್ಲವೂ ಕೂಡ ನಾನು ಹಾಕ್ತಾ ಇರ್ತೀನಿ ಸರ್. ನೀನು ಏನಿಲ್ಲ ಅಂದರೂ ನೀನು ಯೂರೋಪಲ್ಲಿ ಇರ್ತೀಯಾ ಸರ್, ಸರಿನಾ? ಸರ್ ನಾನು ವೈನ್ ಸ್ವಲ್ಪ ಜಾಸ್ತಿ ಕುಡಿತೀನಿ ಸರ್, ಹಾಗಾದರೆ ನೀನು ಯೂರೋಪಲ್ಲಿ ಇರ್ತೀಯಾ ಸರ್. ಸರ್ ನಾನು ವೈನ್ ಕುಡಿಯೋದಿಲ್ಲ ಸರ್, ಹಾಗಾದರೆ ನೀನು
ನೀನು ಶ್ರೀಲಂಕಾದಲ್ಲಿ, ಮಾಲ್ಡೀವ್ಸಲ್ಲಿ ಅಥವಾ ಇಲ್ಲ ಅಂತಂದರೆ ಈ ಒಂದು ತಮಿಳ್ನಾಡಲ್ಲಿ ನೀನು ಇರ್ತೀಯ ಸರ್. ಯಾಕಂದರೆ ಬಿಸಿಲೇ ಜಾಸ್ತಿ ಇರುತ್ತೆ, ವೈನ್ ಕುಡಿದ್ರೆ ಹಾಗೆ ಶಿವ ಶಿವ ಅನ್ಬೇಕಾಗುತ್ತೆ ಸರಿನಾ. ಎಲ್ಲವೂ ಕೂಡ ಜೋಗ್ರಫಿಕಲ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಯಾಕೆ ಮಳೆಗಾಲದಲ್ಲಿ ಜಾಸ್ತಿ ಜಾತ್ರೆಗಳು ಬರ್ತವೆ, ಹಾಗೆ ಸೌತ್ ಇಂಡಿಯಾದಲ್ಲಿ ಯಾಕೆ ಜಾಸ್ತಿ ಜಾತ್ರೆಗಳು ಈ ಒಂದು ಬೇಸಿಗೆಯ ಸಮಯದಲ್ಲಿ ಬರ್ತವೆ ಹೇಳ್ಬೋದು ನೀವು ಇದಕ್ಕೆ ಸರಿನಾ. ಇದಕ್ಕೊಂದು ನೀವು ಹೇಳಿ. ಬಟ್ ಕೆಲವೊಂದು ಎಲ್ಲ ಪ್ರದೇಶಗಳು ನಾರ್ತ್ ಇಂಡಿಯಾದಲ್ಲಿ ಎಲ್ಲವೂ ಕೂಡ ನಿಮಗೆ ಈ ಒಂದು ಮಳೆಗಾಲದ ಸಮಯದಲ್ಲಿ ಅಂತ ನಾನು ಹೇಳಲ್ಲ, ಬಟ್ ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗ್ತಕ್ಕಂತಹ ಪ್ರದೇಶ ಇದೆಯಲ್ವಾ ನಾರ್ತ್ ಇಂಡಿಯಾದಲ್ಲಿ, ಅಲ್ಲೆಲ್ಲವೂ ಕೂಡ ನಿಮಗೆ ಮಳೆಗಾಲದಲ್ಲೇ ಜಾತ್ರೆಗಳು ನಡುತ್ತವೆ ಸರಿನಾ. ಸೊ ಇದು ನಿಮ್ಮ ಪಾಯಿಂಟ್ ಇಲ್ಲಿ ಡೈರೆಕ್ಟಾಗಿ ಯೂಸ್ ಆಗದೇ ಇರ್ಬೋದು, ಬಟ್ ಎಲ್ಲೇ ಒಂದು ಕಡೆ ನೀವು ಯೋಚನೆ ಮಾಡುವಾಗ ಲೈಕ್ ಇವಾಗ ಯಾವುದು ಮೈಸೂರಲ್ಲಿ, ಮಂಡ್ಯದಲ್ಲಿ ಧ್ವಜ ಸಮ್ಮೇಳನ ನಡೀತದೆ ಸರಿನಾ. ಮಂಡ್ಯದಲ್ಲಿ ಧ್ವಜ ಸಮ್ಮೇಳನ ನಡೀತದೆ. ಅದಾದ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದ್ರೇನೋ ಒಂದು 1942 ಒಂದು ಇಶ್ಯೂ ಆಗ್ತದಲ್ವಾ, ಆ ಇಶ್ಯೂ ಹೆಸರೇನು ಆ್ಯಕ್ಚುಲಾಗಿ ಅದು ಬಾಯಲ್ಲಿ ಬರ್ತಾ ಇಲ್ಲ ಅದು. ಸೊ ಅದು ಟಾಪಿಕ್ ಏನು, ವೆಪರ್ಮೇಷನ್ ಆಯೋಗ ಬರುತ್ತೆ. ಸೊ ಅದು ಯಾವುದು ಬರುತ್ತೆ ಅದು, ಓಕೆ. ಸೊ ಅವೆಲ್ಲವೂ ಕೂಡ ನಡೆದಿರೋದು ಯಾವಾಗ ಅಂದರೆ ನಿಮಗೆ ಈ ಒಂದು ಮಾರ್ಚ್ದಿಂದ ಏಪ್ರಿಲ್ ಮೇವರೆಗೂ ಇಲ್ಲೇ ನಡೀತವೆ ಸರಿನಾ. ಯಾಕೆ ಅಂದರೆ ಅವಾಗ ತೋಟದಲ್ಲಿ ಏನೂ ಕೂಡ ಇದ್ರಂಗೆ ಕೆಲಸ ಇರಲ್ಲ, ಗದ್ದೆಯಲ್ಲಿ ಏನೂ ಕೂಡ ಕೆಲಸ ಇರಲ್ಲ, ಹೊಲದಲ್ಲಿ ಏನೂ ಕೂಡ ಕೆಲಸ ಇರಲ್ಲ, ಮಳೆ ಇರಲ್ಲ, ಏನೂ ಇರಲ್ಲ, ಬೆಳೆ ಇರಲ್ಲ ಸರಿನಾ. ಸೊ ಅದಕ್ಕೆ ಹಬ್ಬ ಮಾಡೋಕ್ಕೆ ಇವಾಗ ಒಂದು ಒಳ್ಳೆ ಟೈಮ್ ಅಂತ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಮಾಡ್ತಿರ್ತಾರೆ ಸರಿನಾ. ಜಾತ್ರೆಗಳು ಆಲ್ವೇಸ್ ಯಾಕೆ ಈ ಬೇಸಿಗೆ ಟೈಮಲ್ಲಿ ಆಗೋದು ಅಂದರೆ ಈ ಒಂದು ಹೊಲದಲ್ಲಿ ಏನೂ ಕೂಡ ಇದ್ರೇನೋ ಮಾಡೋಕ್ಕೆ ಕೆಲಸ ಇರಲ್ಲ ಸರಿನಾ. ಹೊಲದಲ್ಲಿ ಏನಿಲ್ಲ ಒಂದು ಸರಿ ಇದ್ರೇನೋ ಅದಕ್ಕೆ ಲೂಡ್ರ್ ಹೊಡಿಸಿ ಆರಾಮ್ ಬಂದು ಕೂತು ಬಿಡೋದು ಮನೆಗೆ ಅಷ್ಟೇ. ಯಾವಾಗ ಈ ಒಂದು ಬೇಸಿಗೆ ಸಮಯದಲ್ಲಿ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ನಿಮಗೆ ಜಾತ್ರೆಗಳು ಯಾವಾಗ ಆಗುತ್ತೆ ಅಂದರೆ ಈ ಒಂದು ಬೇಸಿಗೆ ಸಮಯದಲ್ಲಿ ಆಗುತ್ತೆ. ಹಾಗಾದರೆ ಈ ಒಂದು ನಾರ್ತ್ ಇಂಡಿಯಾದಲ್ಲಿ ಹಾಕ್ರಿ ಬೇಸಿಗೆ ಸಮಯದಲ್ಲಿ ಆಗಲ್ಲ ಅಷ್ಟೇ ಹೇಳಿ ಸರಿನಾ. ಸೊ ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ತಾಯಿದ್ರೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯು ರಾಜ್ಯಸಭೆಗಳ ಸ್ಥಾನಮಾನಗಳ ಹಂಚಿಕೆಯನ್ನು ವಿವರಿಸುತ್ತದೆ? ಸೊ ಏನಿಲ್ಲ, ಇದು 4ನೇ ಅನುಸೂಚಿಯಲ್ಲಿ ಹೇಳ್ತದೆ. ಏನಿಲ್ಲ, 1ರಿಂದ 12 ಅನುಸೂಚಿಗಳನ್ನು ನೀವು ಬೈಪಾಟ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದ್ರೆ ರಟ್ಟ ಹೊಡ್ಕೊಂಡು ಹೋಗ್ರಿ ಅಷ್ಟೇ ಸರಿನಾ. ಇವಾಗ ಬೈಪಾಟ್ ಮಾಡೋದು ರಟ್ಟ ಹೊಡೆಯೋದು ಏನಿಲ್ಲ. ಇವಾಗ 1ನೇ ಅನುಸೂಚಿ ಏನು ಹೇಳುತ್ತದೆ, ಭಾರತದ ಭೂಪ್ರದೇಶಗಳ ಬಗ್ಗೆ ಹೇಳುತ್ತದೆ. 2ನೇ ಅನುಸೂಚಿ ಏನು ಹೇಳುತ್ತದೆ, ಆ ಭಾರತದ ಒಂದು ಭೂಪ್ರದೇಶವನ್ನು ಆಳ್ತಿರತಕ್ಕಂತಹ ರಾಷ್ಟ್ರಪತಿ, ರಾಜ್ಯಪಾಲರು, ಅದಾನಂತರ ಉಪರಾಷ್ಟ್ರಪತಿ, ಈ ಪ್ರಧಾನಮಂತ್ರಿಗಳು, ಈ ಅಟಾರ್ನಿ ಜನರಲ್, ಅದಾನಂತರ ಈ ಯಾರು ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಇವರೆಲ್ಲರದು ಕೂಡ ಪಗಾರ ಬಗ್ಗೆ ಹೇಳುತ್ತೆ. ಪಗಾರ ಮೀನ್ಸ್ ಏನು, ಸ್ಯಾಲ್ರಿ ಬಗ್ಗೆ ಹೇಳುತ್ತೆ ಸರಿನಾ, ಸಂಬಳದ ಬಗ್ಗೆ ಹೇಳುತ್ತೆ. ಯಾವುದು 2ನೇ ಅನುಸೂಚಿ. ಹಾಗಾದರೆ 3ನೇ ಅನುಸೂಚಿ ಏನು ಹೇಳುತ್ತೆ, 3ನೇ ಅನುಸೂಚಿ ಇವರ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ ಸರಿನಾ. ಇವಾಗ ಪಗಾರ ತಗೋತೀರಪ್ಪ, ಪ್ರಮಾಣ ವಚನವನ್ನು ಮಾಡಿರಿ ಅಂತ ಹೇಳ್ತದೆ ಸರಿನಾ. ಸೊ ಪ್ರಮಾಣ ವಚನ ಬಗ್ಗೆ ಹೇಳುತ್ತೆ. ಹಾಗೆ 4ನೇ ಅನುಸೂಚಿ ಏನು ಹೇಳುತ್ತದೆ ಅಂತ ನೋಡಿದ್ರೆ, ಈ ರಾಜ್ಯಸಭೆಯಲ್ಲಿ ಈ ರಾಜ್ಯಗಳ ಸ್ಥಾನಮಾನಗಳ ಬಗ್ಗೆ ಹೇಳುತ್ತೆ. 4ನೇದು ನಿಂದ ಸ್ಥಾನವೇನು, ನನ್ನ ಸ್ಥಾನಮಾನ ಏನು ಅಂತ ಹೇಳ್ತದೆ. ಹಾಗೆ 5ನೇ ಅನುಸೂಚಿ ಏನು ಹೇಳುತ್ತೆ, ಕೆಲವೊಂದು ಈ ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಭಾರತದಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಯಾವುದು 5ನೇ ಒಂದು ಅನುಸೂಚಿ. ಹಾಗಾದರೆ 6ನೇ ಅನುಸೂಚಿ ಏನು ಹೇಳುತ್ತೆ, ಇನ್ನೂ ಸ್ವಲ್ಪ ಬುಡಕಟ್ಟು ಪ್ರದೇಶಗಳಲ್ಲೇ ಇನ್ನೂ ಸ್ವಲ್ಪ ಬೆಳವಣಿಗೆ ಆಗದೆ ಇರೋ ಬುಡಕಟ್ಟು ಪ್ರದೇಶಗಳಿದಾವೆ. ಯಾವುದು ಈ ಆಮೆ ಮಿತ್ರ ಅಂತ ಹೇಳ್ತೀವಿ. ಯಾವುದು ಆಸಾಮು, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರ ಅಂತ ಈ ಒಂದು 4 ರಾಜ್ಯಗಳಲ್ಲಿ ಈ ಒಂದು ಬುಡಕಟ್ಟು ಅನುಸೂಚಿಗಳ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು, ಒಂದು ಅನುಸೂಚಿ ಯಾವುದು ಅಂದರೆ ಈ ಒಂದು 6ನೇ ಅನುಸೂಚಿ. ಹಾಗಾದರೆ 7ನೇ ಅನುಸೂಚಿ ಏನು ಹೇಳುತ್ತೆ, ರಾಜ್ಯಪಟ್ಟಿ, ಕೇಂದ್ರಪಟ್ಟಿ, ಸಮವರ್ತಿ ಪಟ್ಟಿಯ ಬಗ್ಗೆ ಹೇಳುತ್ತೆ. ಹಾಗಾದರೆ 8ನೇ ಅನುಸೂಚಿ ಎದ್ರ ಬಗ್ಗೆ ಹೇಳುತ್ತೆ, ಭಾಷೆಯ ಬಗ್ಗೆ ಹೇಳುತ್ತೆ. ಭಾಷೆ ಹೇಗಿದೆ, ನಮ್ಮ ಭಾಷೆ ಇನ್ಫಿನಿಟಿ ಆಗಿದೆ. ಆ ಇನ್ಫಿನಿಟಿನೇ ನಾವು ಹೀಗೆ ಬರೀರಿ 8 ಆಗುತ್ತೆ ಅಷ್ಟೇ ಸರಿನಾ. ಹಾಗೆ ನೆಕ್ಸ್ಟ್ 9ನೇ ಅನುಸೂಚಿ ಏನು ಹೇಳುತ್ತೆ, ಈ 9ನೇ ಅನುಸೂಚಿ ನಮ್ಮ ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ. ಹಾಗೆ 10ನೇ ಅನುಸೂಚಿ ಎದ್ರ ಬಗ್ಗೆ ಹೇಳುತ್ತೆ, ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ. 11ನೇ ಅನುಸೂಚಿ ಪಂಚಾಯತಿಗಳ ಬಗ್ಗೆ ಹೇಳುತ್ತೆ. 12ನೇ ಅನುಸೂಚಿ ಮುನ್ಸಿಪಾಲಿಟಿಗಳ ಬಗ್ಗೆ ಹೇಳುತ್ತೆ ಅಥವಾ ನಗರಸಭೆಗಳ ಬಗ್ಗೆ ಹೇಳುತ್ತೆ ಸರಿನಾ. ಸಿಂಪಲ್ ಇಷ್ಟೇ. ಈ ಒಂದು ಕ್ವಶನ್ ನಿಮಗೆ ಫಿಕ್ಸ್ ಬಂದೇ ಬರುತ್ತೆ ಸರ್. ಸ್ಪೀಡ್ ಹೇಳಿದ್ರಿ, ಸ್ಪೀಡೇ ಹೇಳಬೇಕಾಗುತ್ತೆ ಇದನ್ನು ಸರಿನಾ. ಸೊ ಇಲ್ಲ ಒಂದು ಸರಿ ನೀವು ಬರ್ಕೊಳ್ಳಿ, ಸ್ಲೋ ಮಾಡ್ಕೊಂಡು ಈ ವಿಡಿಯೋನ ಸ್ಲೋ ಮಾಡ್ಕೊಂಡು ಬರ್ಕೊಳ್ಳಿ, ಇಲ್ಲಾಂದರೆ ಗೂಗಲಲ್ಲಿ ಬರ್ಕೊಳ್ಳಿ ಸರಿನಾ. ಫಿಕ್ಸ್ ಒಂದು ಕ್ವಶನ್ ನಿಮಗೆ ಈ ಅನುಸೂಚಿಯ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಪ್ರಶ್ನೆ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿರುವ 36ರಿಂದ 51ರವರೆಗಿನ ವಿಧಿಗಳು, ಅನುಚ್ಛೇದಗಳು ಸಂವಿಧಾನದ ಯಾವ ಭಾಗದ ಅಡಿಯಲ್ಲಿ ಬರುತ್ತವೆ ಅಂತ. ಸರ್ ಏನು ಸರ್ ಇದು ಇಂಥ ಈಸಿ ಕ್ವಶನ್ ಕೇಳಿದ್ದಾನೆ RPFಗೆ? ಹೌದು ಸರ್, ಈಸಿ ಕ್ವಶನ್ಗಳು ಬಂದಿದ್ದಾವೆ. ಸೊ ನಿಮ್ಗೆ ಆಲ್ವೇಸ್ ಹೇಳ್ತಾ ಇರ್ತೀನಿ, ಈ SSC GDಗಿಂತ ಈ RPF ಕ್ವಶನ್ ಪೇಪರ್ ಈಸಿ ಬಂದಿದೆ. ಈ ಮಧ್ಯೆ ಹಾಗೆ ಈ RRB NTPC ಗ್ರ್ಯಾಜುಯೇಷನ್ ಎಕ್ಸಾಮ್ ಏನಿದೆ ಅಲ್ವಾ, ಅಲ್ಲಿ ಕೂಡ ಎಷ್ಟೋ ಕ್ವಶನ್ಗಳು ಈಸಿಯಾಗಿ ಬಂದಿದ್ದಾವೆ, ಲೈಕ್ ಕಂಪೇರ್ ಟು SSC GD. ಸರ್ SSC GD 10th ಲೆವೆಲು, ಇದು ಗ್ರ್ಯಾಜುಯೇಷನ್ ಲೆವೆಲ್ ಸರ್. ಇದು ಏನು ಕಂಪೇರ್ ಮಾಡ್ತೀರಾ? ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಹೌದು ಸರ್, ಬುದ್ಧಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ SSC GD ಏನಿದೆ ಅಲ್ವಾ, SSC GD ಕ್ವಶನ್ ಪೇಪರ್ನ ಒಂದು ಸರಿ ತೊಗೊಳ್ಳಿ. ಹಾಗೆ ಅಂಡರ್ ಗ್ರ್ಯಾಜುಯೇಷನ್ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಅದನ್ನ ಒಂದು ಸರಿ ತೊಗೊಳ್ಳಿ, ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ ಸರಿನಾ. ಒಂದೇ ಕ್ವಶನ್ ಪೇಪರ್ ನೋಡಿ ಡಿಸೈಡ್ ಮಾಡೋದು ಬೇಡ. ಅಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ, ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ, ಎಲ್ಲ ಶಿಫ್ಟಿಂದು. ಸೊ ನಿಮ್ಗೆ ಗೊತ್ತಾಗುತ್ತೆ SSC GD ಟಫ್ ಇದೆಯಾ ಅಥವಾ ಈ ಟಫ್ ಇದೆಯಾ ಅಂತ ಸರಿನಾ. ಸೊ ಇಲ್ಲಿಯೂ ಕೂಡ ಒಂದು ಲೆವೆಲಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲವೂ ಕೂಡ ಟಫ್ ಆಗಿ ಬಂದಿದ್ದಾವೆ, ಅದನ್ನು ನಾನು ಒಪ್ಕೊಳ್ತೀನಿ. ಎಲ್ಲಿ RRB NTPC ಗ್ರ್ಯಾಜುಯೇಷನಲ್ಲಿ. ಬಟ್ ನಿಮಗೆ ಇದೇ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಟಫ್ ಆಗಿ ಬಂದಿದ್ದಾವೆ.
ಅಲ್ಲಿ ನಿಮಗೆ ಸ್ಟ್ರಾಟಜಿಗೆ ಎಷ್ಟು ಟಫ್ ಆಗಿದ್ದಾವೆ ಅಂತಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಹೆವಿ ಟಫ್ ಇದ್ದಾವೆ ಅಲ್ಲಿ SSGDನಲ್ಲಿ, ಸರಿನಾ? ಅದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಏನು ಕೇಳಿದ್ದಾನೆ, ಭಾಗಗಳ ಬಗ್ಗೆ. ಇವಾಗ ಅನುಸೂಚಿಗಳು ನೋಡಿದ್ವಿ, 12 ಇದ್ವು ರೀ, 12 ಮುಗಿದೋಯ್ತು. ಅದಾದ ನಂತರ ಈಗ ಭಾಗಗಳು ಎಷ್ಟಿದ್ದಾವೆ ನಮ್ಮ ಭಾರತ ಸಂವಿಧಾನದಲ್ಲಿ? ಟೋಟಲಿ 25 ಭಾಗಗಳಿದ್ದಾವೆ. ಹಾಗಾದರೆ 25ನೇ ಭಾಗ ಎದ್ರ ಬಗ್ಗೆ ಹೇಳುತ್ತೆ ಗುರು, ಹೇಳು ನೋಡೋಣ. ಹೇಳಲ್ಲ. 25ನೇ ವಿಧಿ ಅನ್ನೋದೇ, 25ನೇ ಭಾಗ ಅನ್ನೋದು ಇಲ್ಲೇ ಇಲ್ಲ. ಕೊನೆಯದಾಗಿ ಎಷ್ಟಿದ್ದಾವೆ ಅಂದರೆ 1 ರಿಂದ 22ನೇ ಭಾಗದವರೆಗೆ ಅಷ್ಟೇ ಭಾಗಗಳಿದ್ದಾವೆ. ಹಾಗಾದರೆ 25 ಹೇಗೆ ಹೇಳಿದೆ ಗುರು ನೀನು? ಹೌದು, 25 ಹೇಗೆ ಹೇಳಿದೆ ನಾನು? ಸೊ 1 2 3 4 4A ಬಂತಲ್ಲ, ಇಲ್ಲೊಂದು ಎಡಿಷ್ನಲ್ ಆಯಿತು. 5 6 7 8 9 ಇಲ್ಲೊಂದು ಬಂತು, 10A ಇಲ್ಲೊಂದು ಬಂತು, 14A ಇಲ್ಲೊಂದು ಬಂತು, ಆಯ್ತಲ್ವಾ? 1 2 3 4 ಎಡಿಷನ್ ಮಾಡಿ ಅದಕ್ಕೆ, ಸರಿನಾ? 22ಕ್ಕೆ 4 ಕೂಡಿಸ್ಕೊಳ್ಳಿ, ಎಷ್ಟಾಗುತ್ತೆ? 26 ಆಗುತ್ತೆ. 26 ಆಗುತ್ತಾ? ಓಕೆ, 26 ಆಗುತ್ತೆ. ಹಾಗಾದರೆ 26ರಲ್ಲಿ 1 ಕಳೀರಿ. ಯಾಕೆ ಅಂದರೆ ಈ 9ನೇ ಒಂದು ಯಾವುದು ಭಾಗ ಇದೆಯಲ್ವಾ, 9ನೇ ಭಾಗವಾಗಿರ್ತಕ್ಕಂಥ ಪಂಚಾಯಿತಿಯಲ್ಲಿ ಖಾಲಿ ಇತ್ತು. ಆ ಖಾಲಿ ಇರತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಪಂಚಾಯಿತಿಗಳನ್ನ ತಂದು ತುಂಬಿದ್ದಾರೆ. ಸೊ ಏನಾಗುತ್ತೆ, ಟೋಟಲಿ 26ರಲ್ಲಿ 1 ಕಳಿಬೇಕಾಗುತ್ತೆ. ಸೊ 25 ಪ್ರಸ್ತುತ ಭಾಗಗಳು ಕಂಡುಬರ್ತವೆ. ಸೊ ಹಾಗಾದರೆ ಪ್ರಮುಖ ಭಾಗಗಳು ಯಾವುದಿದ್ದಾವೆ ನೋಡ್ಕೊಂಡು ಬಿಡೋಣ ಅಲ್ಲ. ಸೊ 1ನೇ ಭಾಗ ಯಾವ್ದು ಹೇಳುತ್ತೆ ಅಂದರೆ ಭಾರತದ ಪೌರತ್ವದ ಬಗ್ಗೆ ಹೇಳುತ್ತೆ, ಸರಿನಾ? ಭಾರತದ ಒಂದು ಭೂಪ್ರದೇಶದ ಬಗ್ಗೆ ಹೇಳುತ್ತೆ. ಯಾವುದು? 1ನೇ ಭಾಗ ಭಾರತದ ಭೂಪ್ರದೇಶಗಳ ಬಗ್ಗೆ ಹೇಳುತ್ತೆ. ಹಾಗಾದರೆ 1ನೇ ಭಾಗದಲ್ಲಿ ಎಷ್ಟು ವಿಧಿಗಳಿದ್ದಾವೆ ಅಂತ ನೋಡಿದ್ರೆ 1 ರಿಂದ 4 ವಿಧಿಗಳು ಕಂಡುಬರ್ತವೆ. ಹಾಗಾದರೆ 2ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಪೌರತ್ವದ ಬಗ್ಗೆ ಹೇಳುತ್ತೆ. ಎಷ್ಟನೇ ವಿಧಿಗಳು ಕಂಡುಬರ್ತವೆ ಅಂದರೆ 5 ರಿಂದ ಈ 11ನೇ ವಿಧಿಗಳು ಕಂಡುಬರ್ತವೆ. ಹಾಗಾದರೆ 3ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, 3 ಮೂಲಭೂತ ಹಕ್ಕುಗಳು. ಎಷ್ಟನೇದು? ಈ 12 ರಿಂದ 35ರವರೆಗೆ ವಿಧಿಗಳು ಇದರಲ್ಲಿ ಕಂಡುಬರ್ತವೆ. ಹಾಗಾದರೆ 4ನೇ ಭಾಗ ಇದರಲ್ಲಿ ಕಂಡುಬರುತ್ತೆ. 4ನೇ ಭಾಗದಲ್ಲಿ 4ರಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತವೆ? 36 ರಿಂದ 51. ಸೊ ಕ್ವಶನ್ ಇದೆಯಲ್ಲ, 36 ರಿಂದ 51, 4 ಭಾಗ ಹಾಕು, ಟಿಕ್ ಹಾಕು, ಜೈ ಎಂದು ಬಂದ್ಬಿಡು ಅಷ್ಟೇ, ಸರಿನಾ? ಸೊ ಹಾಗಾದರೆ 5ನೇ ಭಾಗ ಎಷ್ಟನೇದು ಹೇಳುತ್ತೆ? 5ನೇ ಭಾಗ ಎಲ್ಲಿಂದ ಅಂದರೆ 52 ರಿಂದ 151ರವರೆಗೂ ಹೇಳುತ್ತೆ 5ನೇ ಭಾಗ. ಹಾಗಾದರೆ 6ನೇ ಭಾಗ ಎಲ್ಲಿವರೆಗೂ ಹೇಳುತ್ತೆ ಅಂತ ನಿಮಗೆ ನೋಡೋದಾದರೆ 152 ರಿಂದ 223 ಅನಿಸುತ್ತೆ, ಸರಿನಾ? ಇದೊಂದು ನಂಬರ್ ಎಕ್ಸಾಕ್ಟ್ ನೆನ್ಪಿಟ್ಟು ನೋಡ್ಕೊಳ್ಳಿ. ಒಂದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ಇದು 223 ಅಥವಾ ಇದು 2 ಎಷ್ಟಿದೆ? ಓಕೆ, 242 ಇರ್ಬೋದು ಅನ್ಸುತ್ತೆ, ಸರಿನಾ? ಸೊ ಅದನ್ನು ನೋಡ್ಕೊಳ್ಳಿ ಇದನ್ನು, ಸರಿನಾ? ಸೊ ಇಷ್ಟು ನಿಮಗೆ ಮುಂದಿನ ಕೇಳಲ್ಲ, ಮುಂದಿನ ಯಾವ ಆರ್ಟಿಕಲ್ ಎಲ್ಲಿವರೆಗೂ ಬರುತ್ತೆ ಅಂತ ಕೇಳಲ್ಲ. ಮತ್ತು ನಿಮಗೆ ಎಲ್ಲಿ ಕೇಳ್ತಾನೆ ಅಂತ ನೋಡೋದಾದರೆ ಈ ಒಂದು 9ನೇ ಒಂದು ವಿಧಿ ಇದೆಯಲ್ವ, ಪಂಚಾಯಿತಿಯ ವಿಧಿ, ಅದರದ್ದು ಒಂದು ಆರ್ಟಿಕಲ್ ನಿಮಗೆ ಕೇಳ್ತಾನೆ. ಎಷ್ಟನೇದರಲ್ಲಿ ಬರುತ್ತೆ ಅಂದರೆ 243 ವಿಧಿಯಲ್ಲಿ ಏನೇನಿದಾವಲ್ವಾ ಅವೆಲ್ಲವೂ ಕೂಡ 9, 9A, 9B ಎಲ್ಲವೂ ಕೂಡ ಈ ಭಾಗಗಳು 243 ಎಲ್ಲ ಕಂಡುಬರ್ತವೆ, ಸರಿನಾ? ಸೊ ಇದು ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಎಷ್ಟನೇದು ಹೇಳಿದೆ ನಿಮಗೆ? 5ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ. 6ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ನಿಮಗೆ ಈ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಹೇಗೆ ನೆನ್ಪಿಟ್ಕೊಳ್ಳಿ? 5 ವರ್ಷಕ್ಕೊಮ್ಮೆ ನೀವು ಕೇಂದ್ರ ಸರ್ಕಾರದವ್ರಿಗೆ ಓಟ್ ಹಾಕ್ತೀರಾ. 6 ಮೀನ್ಸ್ 6 ರಾಜ, ರಾಜ, 6 ರಾಜ, ಸರಿನಾ? ರಾಜ್ಯಗಳ ಬಗ್ಗೆ ಹೇಳುತ್ತೆ, ಸರಿನಾ? ಮೀನ್ಸ್ ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ, ಸರಿನಾ? ಅದಾಂತರ ನೆಕ್ಸ್ಟ್ 7ನೇದು ಅದ್ರ ಬಗ್ಗೆ ಹೇಳುತ್ತೆ ಅಂತ ನೋಡೋದಾದರೆ ಈ ಒಂದು ರಾಜ್ಯರ ಬಗ್ಗೆ ಹೇಳ್ತಾ ಇತ್ತು, ಸರಿನಾ? ಈ ಒಂದು ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದು ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇತ್ತು. ಡಿ ಗ್ರೂಪ್ ರಾಜ್ಯಗಳ ಬಗ್ಗೆ ಹೇಳ್ತಾ ಇತ್ತು. ಬಟ್ ಇವಾಗ ಪ್ರಸ್ತುತ ಇದು 7ನೇ ಒಂದು ಭಾಗ ರದ್ದಾಗಿದೆ. ಹಾಗಾದರೆ 8ನೇ ಒಂದು ಭಾಗ ಇದ್ರ ಬಗ್ಗೆ ಹೇಳುತ್ತೆ. ಈ ಒಂದು ಯಾವುದು ಯೂನಿಯನ್ ಟೆರಿಟರಿ ಬಗ್ಗೆ ಹೇಳುತ್ತೆ, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಪ್ರಸ್ತುತ? 8 ಇದ್ದಾವೆ. ಸೊ ಹಾಗಾದರೆ 8ನೇ ಭಾಗದಲ್ಲೂ ಕೂಡ ಈ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳಿದೆ. 9ನೇದು ನಿಮಗೆ ಪಂಚಾಯಿತಿ, 9A ನಿಮಗೆ ಈ ಒಂದು ಮುನ್ಸಿಪಾಲಿಟಿ, 9B ನಿಮಗೆ ಎದರಲ್ಲಿ ಕಂಡುಬರುತ್ತೆ ಅಂದರೆ ಸಹಕಾರಿ ಸಂಘಗಳ ಬಗ್ಗೆ ಬರುತ್ತೆ. ಸರ್ ಇಲ್ಲ ಸರ್, ಅವಾಗಲೇ ನೋಡಿದ್ರೆ 11 ಹೇಳಿರಿ ಪಂಚಾಯಿತಿ, ಅದು ಅನುಸೂಚಿ ಸರ್, ಸರಿನಾ? ಅದು ಅನುಸೂಚಿಯೇ ಬೇರೆ, ಈ ಒಂದು ಯಾವುದು ಭಾಗಗಳೇ ಬೇರೆ, ಸರಿನಾ? ನಿಮಗೆ ಗೊತ್ತಿರಲಿ, 11ನೇ ಅನುಸೂಚಿಯಲ್ಲಿ ನಿಮಗೆ ಈ ಒಂದು ಪಂಚಾಯಿತಿಯ ಬಗ್ಗೆ ಹೇಳುತ್ತೆ. ಹಾಗೆ 9ನೇ ಭಾಗದಲ್ಲಿ ಪಂಚಾಯಿತಿಯ ಬಗ್ಗೆ ಹೇಳುತ್ತೆ. 243ನೇ ವಿಧಿಯಲ್ಲಿ ನಿಮಗೆ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ. ಹಾಗೆ 40ನೇ ಒಂದು ವಿಧಿಯಲ್ಲಿ ನಿಮಗೆ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ, ಸರಿನಾ? ಇಷ್ಟು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕೇಳೋದಾದ್ರೆ 40ನೇ ವಿಧಿ ಕೇಳ್ತಾನೆ ನಿಮಗೆ, ಇಲ್ಲ ಅಂತಂದರೆ ಈ ಒಂದು ಅನುಸೂಚಿ ಕೇಳಿರ್ತಾನೆ, ಯಾವುದು 11A ಅನುಸೂಚಿ, ಸರಿನಾ? ಇಷ್ಟು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಎಲ್ಲಾಯಿತು. ಓಕೆ, ಇದಾದ ನೆಕ್ಸ್ಟ್ ಪ್ರಶ್ನೆ, ಪ್ರಸ್ತುತ ಈ ಕೆಳಗಿನ ಯಾವ ಸುಧಾರಿತ ಆಣ್ವಿಕ ವಿಧಾನಗಳನ್ನು ವರ್ಧಿತ ಗುಣಲಕ್ಷಣಗಳು ಮತ್ತು ಚೇತರಿಕೆಯೊಂದಿಗೆ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಜೀನ್ ಎಡಿಟಿಂಗ್ ಅಂತ ಒಂದು ಹೊಸದಾಗಿ ಒಂದು ತಂತ್ರಜ್ಞಾನ ಬಂದಿದೆ, ಗೊತ್ತಾ? ಸೊ ಜೀನ್ ಎಡಿಟಿಂಗ್, ಜೀನ್ ಟ್ರಾನ್ಸ್ಪೋರ್ಟೇಷನು, ಅದಾಂತರ ಇನ್ನೊಂದು ಮತ್ತೆ ಯಾವುದು ಬಂದಿದೆ? ಜೀನ್ ಎಡಿಟಿಂಗು, ಜೀನ್ ಟ್ರಾನ್ಸ್ಫರು, ಮತ್ತು ಇನ್ನೊಂದು ಯಾವುದು ಬಂದಿದೆ? ಜೀನ್ ಎರೇಸಿಂಗ್, ಸರಿನಾ? ಟೋಟಲಿ 3 ಬರುತ್ತೆ ಇದರಲ್ಲಿ. ಒಂದು ಜೀನ್ ಎಡಿಟಿಂಗು, ಇನ್ನೊಂದು ಜೀನ್ ಟ್ರಾನ್ಸ್ಫರ್ ಮಾಡೋದು, ಅದಾಂತರ ಇನ್ನೊಂದು ಜೀನ್ ಎರೇಸಿಂಗ್ ಅಂತ ಬರುತ್ತೆ, ಸರಿನಾ? ಇದು ಜೀನ್ ಎಡಿಟಿಂಗ್ ಏನಿದೆ ಅಲ್ವಾ, ಇವಾಗ ಹೊಸದಾಗಿ ಒಂದು ವಿಧಾನ ಬಂದಿದೆ. ಅದರಲ್ಲಿ ಈ ಒಂದು ಬೆಳೆಗಳನ್ನು ನಾವು ಹೆಚ್ಚಿಗೆ ಅಭಿವೃದ್ಧಿಪಡಿಸಲು, ಸರಿನಾ? ಸೊ ಅದನ್ನು ಏನಂತ ಕರಿತೀವಿ ನಾವು ಅಂತ ನೋಡಿದ್ರೆ ಜೀನ್ ಎಡಿಟಿಂಗ್ ಅಂತ ಕರಿತೀವಿ. ಇನ್ನೊಂದು ಫುಲ್ ಅದಕ್ಕೆ ಹೇಳೋದಾದರೆ ಕ್ರಿಸ್ಪರ್ Cas9 ಜೀನ್ ಎಡಿಟಿಂಗ್ ಅಂತ ಹೇಳ್ತೀವಿ, ಸರಿನಾ? ಇಷ್ಟು ಗೊತ್ತಿರೋ ಕೇಳ್ಬೋದು ನಿಮಗೆ. ಇದೇನಿಲ್ಲ, ನೀವು ಆಪ್ಷನ್ ನೋಡಿದ್ರೆ ಹೇಳ್ಬೋದು. ಬಟ್ ಹೈಬ್ರಿಡ್ ಬೀಜ ತಂತ್ರಜ್ಞಾನ ಇದಕ್ಕೆ ಸಿಕ್ಕಾಕೊಳ್ಬೇಕಾಗತ್ತೆ ಆಪ್ಷನ್ ನೋಡಿದ್ರೆ, ಸರಿನಾ? ಇದು ಆಗೋದಿಲ್ಲ, ಬಟ್ ಇದು ರೈಟ್ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ. ಸೊ ಇದನ್ನು ನೀವು ಏನು
ಏನೋ ಪೇಪರ್ ಏನಾದರೂ ನೀವು ಓದ್ತಾ ಇದ್ರೆ, ನ್ಯೂಸ್ ಪೇಪರ್ ಏನಾದರೂ ಓದ್ತಾ ಇದ್ರೆ ಅಲ್ಲಿ ಆರ್ಟಿಕಲ್ ಬಂದಿರ್ತವೆ ಸರಿನಾ, ಜೀನ್ ಎಡಿಟಿಂಗು ಅದು ಇದು ಅಂದರೆ ಜೀನ್ ಇದ್ರೇನೆ ಎರೇಸ್ ಮಾಡೋದು ಅಂತ. ಸೊ ಎಲ್ಲವೂ ಕೂಡ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಏನಿಲ್ಲ ಗೆಸ್ ಮಾಡಿ ಕೂಡ ಇದನ್ನು ಹಾಕ್ಬೋದು. ಬಟ್ ಇದು ಈಸಿ ಕ್ವಶನ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರ ನವೆಂಬರಲ್ಲಿ RBI ಈ ಕೆಳಗಿನ ಯಾವ ಬ್ಯಾಂಕೇತರ ಹಣಕಾಸು ಕಂಪನಿಗಳ ನೋಂದಣಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದೆ ಅಂತ ಕೇಳಿದ್ದಾರೆ. ಯಾವುದರ ಒಂದು ಕಂಪನಿಗಳ ನೋಂದಣಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದೆ? ಯಾವುದು? RBI ಸರಿನಾ. ಸೊ ಯಾವುದು ರದ್ದುಗೊಳಿಸಿದೆ ಅಂತ ನೋಡಿದ್ರೆ ಉಲ್ಲಾಸ್ ಸೆಕ್ಯೂರಿಟೀಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಿಕರ್ ಇನ್ವೆಸ್ಟ್ಮೆಂಟ್ ಕಂಪನಿ ಲಿಮಿಟೆಡ್ ಸರಿನಾ. ಒಂದು ಉಲ್ಲಾಸವಾಗಿತ್ತು ಅದು, ಬಟ್ RBI ಅವರು ಉಲ್ಲಾಸವಾಗಿರ್ಲಿಕ್ಕೆ ಬಿಡಲಿಲ್ಲ. ಹೀಗೆ ನೆನ್ಪಿಟ್ಕೊಳ್ಳಿ ಸರಿನಾ. ಉಲ್ಲಾಸವಾಗಿತ್ತು, ಖುಷಿಯಾಗಿರಕ್ಕೆ ಬಿಡಲಿಲ್ಲ, ಯಾಕಂದ್ರೆ ರದ್ದು ಮಾಡಿದ್ರು ಇವರು. ಸೊ ಅದು ಉಲ್ಲಾಸ ಹೋಗಿಬಿಡ್ತು ಅದ್ರದ್ದು. ಆ್ಯಂಡ್ ದೆನ್ ಸಿಕ್ಕರ್ ಸರಿನಾ, ಸಿಕ್ಸರ್ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು ಸರಿನಾ. ಸಿಕ್ಸರ್ ಹೊಡೆದ್ರು ಮತ್ತೆ ಇದನ್ನು ಕೂಡ ಖುಷಿಯಾಗಿತ್ತು, ಅಲ್ಲಿ ಯಾರೋ ಕೂಡ ಕ್ಯಾಚ್ ಹಿಡಿದ್ಬಿಟ್ಟ, ಸಿಕ್ಸರ್ ಇದ್ದು ಕೆಳಗಿನ ಒತ್ತು ಹೋಗಿ ಸಿಕ್ಕರ್ ಆಗಿಬಿಡ್ತದೆ ಸರಿನಾ. ಸೊ ಇಲ್ಲಿ ಕೂಡ ಕ್ಯಾಚ್ ಹಿಡಿದ್ಬಿಟ್ಟ, ಇಲ್ಲಿ ಕೂಡ ಡಲ್ ಆಗಿ ಹೊರಟ್ಬಿಟ್ರು. ಯಾರು? ಒಂದು ಇಲ್ಲಿ ಉಲ್ಲಾಸ್ ಅವರು, ಇನ್ನೊಂದು ಸಿಕ್ಕಲ್ ಅವರು ಸರಿನಾ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ ಈ ಕ್ವಶನ್. ನಿಮಗೆ ಈ 2025 ಮುಗಿಯೋವರೆಗೂ ಕೂಡ ಇಂಪಾರ್ಟೆಂಟ್ ಇರುತ್ತೆ ಇದು ಕ್ವಶನ್. ಸರ್ ಇದು ಕರೆಂಟ್ ಅಫೇರ್ ಒಂದು ಸರಿ ಕೇಳಿದಾನೆ, ಬರಲ್ಲ ಅಂತಲ್ಲ, ಬರ್ಬೋದು. ಯಾಕಂದರೆ ಕ್ವಶನ್ ಪೇಪರ್ ತೆಗೆದು ಅವನೇ ಇರ್ತಾನೆ, ಇಲ್ಲ ಚೇಂಜ್ ಆಗ್ತಿರ್ತಾನೆ ಸರಿನಾ. ಸೊ ಅದು ಗೊತ್ತಿಲ್ಲ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ಕ್ಯಾನ್ಬೆರಾದಲ್ಲಿ 2024 ಆಗಸ್ಟ್ 13ರಂದು ಭಾರತ ಆಸ್ಟ್ರೇಲಿಯಾ ಕಡಲ ಭದ್ರತಾ ಸಂವಾದ ಯಾವ ಆವೃತ್ತಿ ನಡೆಯಿತು ಅಂತ ಕೇಳಿದ್ದಾರೆ ಸರಿನಾ. ಇದೊಂದು ಸಮಿಟ್ ನಡೆದಿದೆ. ಎಷ್ಟನೇ ಒಂದು ಆವೃತ್ತಿಯಾಗಿದೆ ಅಂತ ಕೇಳಿದಾನೆ. ಎಷ್ಟನೇ ಆವೃತ್ತಿಯಾಗಿದೆ ಅಂತ ನೋಡಿದ್ರೆ 6ನೇ ಆವೃತ್ತಿಯಾಗಿತ್ತು ಸರಿನಾ. ಇಷ್ಟು ಕೇಳ್ಬೋದು, ನಿಮಗೆ ಗೊತ್ತಿರಲಿ ಇದು ನಿಮಗೆ. ಹಾಗೆ ಬ್ರಿಕ್ಸ್ ಇವಾಗ ರೀಸೆಂಟಾಗಿ ಈ ಬ್ರೆಜಿಲಲ್ಲಿ ಒಂದು ಸಮಾವೇಶ ನಡೀತಾ ಇದೆ, ಬ್ರಿಕ್ಸ್ ಸಮಾವೇಶ ಸರಿನಾ. ಅದು ಎಷ್ಟನೇ ಆವೃತ್ತಿಯಾಗಿದೆ ಅಂತ ನೋಡಿದ್ರೆ 11ನೇ ಆವೃತ್ತಿಯಾಗಿದೆ. 10ನೇ ಆವೃತ್ತಿ ಎಲ್ಲಿ ನಡೆದಿತ್ತು ಅಂತ ನೋಡಿದ್ರೆ ಈ ಒಂದು ರಷ್ಯಾದಲ್ಲಿ 10ನೇ ಆವೃತ್ತಿ ನಡೆದಿತ್ತು. ಹಾಗಾದರೆ 12ನೇ ಆವೃತ್ತಿ ಎಲ್ಲಿ ನಡೀತದೆ? ನಮ್ಮ ಭಾರತ ದೇಶದಲ್ಲಿ ಈ ಒಂದು 12ನೇ ಆವೃತ್ತಿ ನಡೀತದೆ. ಹಾಗೆ ಈ ಒಂದು G7 ಸಮಿಟ್ ರೀಸೆಂಟಾಗಿ ಈ ಒಂದು ಕೆನಡಾ ದೇಶದಲ್ಲಿ ನಡೀತು. ಎಷ್ಟನೇ ಒಂದು ಎಡಿಷನ್ ಆಗಿತ್ತು? 51ನೇ ಎಡಿಷನ್ ಆಗಿತ್ತು ಸರಿನಾ. ಹಾಗಾದರೆ ಇನ್ನೊಂದು ಯಾವುದು? T20 ವರ್ಲ್ಡ್ ಕಪ್ ನಮ್ಮ ಭಾರತ ದೇಶ ಗೆತ್ತು 2024ರಲ್ಲಿ. ಎಷ್ಟನೇ ಆವೃತ್ತಿ ಆಗಿತ್ತು? 9ನೇ ಆವೃತ್ತಿ ಆಗಿತ್ತು. ಹಾಗಾದರೆ 9ನೇ ಆವೃತ್ತಿ ಮಹಿಳಾ ಒಂದು T20 ವರ್ಲ್ಡ್ ಕಪ್ ಅದನ್ನು ಯಾರು ಗೆದ್ದರು? ಪುರುಷರ ಒಂದು ವಿಭಾಗದಲ್ಲಿ ಈ 9th ಎಡಿಷನ್ ಒಂದು T20 ವರ್ಲ್ಡ್ ಕಪ್ ನಮ್ಮ ಭಾರತ ಗೆತ್ತು. ಓಕೆ, ಹಾಗಾದರೆ ಮಹಿಳಾ ವಿಭಾಗದಲ್ಲಿ ಯಾರು ಗೆದ್ದರು ಅಂತ ನೋಡಿದ್ರೆ ನ್ಯೂಜಿಲೆಂಡ್ ಗೆದ್ದಿದೆ. ಸೊ ಅದು ಕೂಡ 9ನೇ ಆವೃತ್ತಿ ಆಗಿತ್ತು ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ, ಕೇಳ್ತಾನೆ ಸರಿನಾ. ಸೊ ಈ ಒಂದು ತಂಡದ ನಾಯಕಿಯಾಗಿರ್ತಕ್ಕಂಥ ಸೋಫಿ ಡಿವೈನ್, ನಮ್ಮ RCBಯ ಹುಲಿ ಸರಿನಾ, ಓಪನರ್ ಹುಲಿ ಯಾರು? ಸೋಫಿ ಡಿವೈನ್. ಅವರು ನಿವೃತ್ತಿಯಾಗಿದ್ದಾರೆ, ರೀಸೆಂಟಾಗಿ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲಿ? ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ. ನೆನ್ಪಿಟ್ಕೊಳ್ಳಿ, ಅದನ್ನು ಕೂಡ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಯಾವ ವರ್ಷದಲ್ಲಿ ದೆಹಲಿಯನ್ನು ಪುನಃ ವಶಪಡಿಸಿಕೊಂಡರು? ಯಾವಾಗ ವಶಪಡಿಸ್ಕೊಳ್ತಾರೆ ರೀ? ಸೆಪ್ಟೆಂಬರ್ 1857. ಎಕ್ಸಾಕ್ಟ್ ನಿಮಗೆ ಏನಾದರೂ ಡೇಟ್ ಕೇಳಿದ್ರೆ ಸೆಪ್ಟೆಂಬರ್ 21, 1857 ಅಂತ ಹೇಳಬೇಕಾಗುತ್ತೆ ಸರಿನಾ. ಸೆಪ್ಟೆಂಬರ್ 21, 1857ರಂದು ಈ ದೆಹಲಿಯನ್ನು ಪುನಃ ವಶಪಡಿಸ್ಕೊಳ್ತಾರೆ. ಯಾರು? ಬ್ರಿಟಿಷರು ಸರಿನಾ. ಬ್ರಿಟಿಷರು ಇದನ್ನು ವಶಪಡಿಸ್ಕೊಳ್ತಾರೆ. ಯಾರು? ಜಾನ್ ನಿಕೋಲ್ಸನ್ ಅಂತ ಕಂಡುಬರ್ತಾನೆ, ಅವನು ಇದನ್ನು ವಶಪಡಿಸ್ಕೊಳ್ತಾನೆ. ಕೇಳ್ಬೋದು, ನಿಮಗೆ ಹೇಳ್ಬೋದು. ಅದಾದ ನಂತರ ಈ ಒಂದು 1857ರ ದಂಗೆಯ ಸಮಯದಲ್ಲಿ ಅತಿ ಹೆಚ್ಚು ರಕ್ತಪಾತವಾಗಿರ್ತಕ್ಕಂಥ ಒಂದು ಪ್ರದೇಶ ಯಾವುದು ಅಂದರೆ ಈ ಒಂದು ದೆಹಲಿ. ಎಲ್ಲಿದೆ? ದೆಹಲಿ. ಇದು ದೆಹಲಿ. ಈ ದೆಹಲಿಯನ್ನು ಆಳ್ತಾ ಇರ್ತಕ್ಕಂಥವ್ರು ಯಾರು? 2ನೇ ಬಹದ್ದೂರ್ ಶಾ ಜಾಫರ್ ಅವರು ಸರಿನಾ. ಈ 2ನೇ ಬಹದ್ದೂರ್ ಶಾ ಜಾಫರ್ ಅವರ ಪತ್ನಿ ಹೆಸರೇನು ಅಂದರೆ ಬೇಗಂ ಅಂತ ಬರುತ್ತೆ ಸರಿನಾ. ಬೇಗಂ ಅಂತ ಮುಂದೆ ಏನೋ ಇದೆ ಅವ್ರದ್ದು, ಬೇಗಂ ಹಜರತ್ ಮಹಲ್ ಅವರು ಲಕ್ನೋದವರು. ಇನ್ನೊಂದು ಇವ್ರ ಪತ್ನಿ ಹೆಸರು ಕೂಡ ಬೇಗಂ ಅಂತ ಬರುತ್ತೆ. ಯಾಕಂದರೆ ಇವರಿಬ್ಬರಿಗೂ ಕೂಡ ಈ ಒಂದು ಮಯನ್ಮಾರಕ್ಕೆ ಓಡಿಸ್ತಾರೆ ಸರಿನಾ. ಮಯನ್ಮಾರಕ್ಕೆ ಓಡಿ ಹೋಗು ಅಂತ ಕಳಿಸ್ತಾರೆ ಇವರಿಗೆ. ಸೊ ಮಯನ್ಮಾರಕ್ಕೆ ಓಡಿ ಹೋಗುವಂಥ ಇವ್ರಿಗೆ ಕಳಿಸ್ತಾರೆ. ಆ್ಯಕ್ಚುಲಿ ಇವ್ರು ಓಡ್ ಹಾಗಲ್ಲ, ಮಯನ್ಮಾರಕ್ಕೆ ಓಡಿ ಹೋಗುವಂಥ, ಈ ಮಯನ್ಮಾರಕ್ಕೆ ನೀವು ಹೋಗ್ರಿ, ನಿಮ್ಮ ಮಕ್ಕಳನ್ನು ಕೂಡ ಹಿಂದೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಇವರು ಬ್ರಿಟಿಷರು ಏನು ಮಾಡ್ತಾರೆ? ಕಳ್ಳನ ಮಕ್ಕಳು ಅವರಿಗೆ ಇಬ್ಬರಿಗೂ ಕೂಡ ಮುದುಗಿ ಕಳಿಸಿ ಅವ್ರ ಮಕ್ಕಳನ್ನು ಕೊಂದು ಬಿಡ್ತಾರೆ ಇಲ್ಲೇ ಸರಿನಾ. ಕತ್ತಿಸಿ ಕೊಂದು ಬಿಡ್ತಾರೆ. ಯಾರು? ಈ ಒಂದು ಬ್ರಿಟಿಷರು. ಎಲ್ಲಿ? ಇದೇ ಒಂದು ದೆಹಲಿಯ ಒಂದು ಕೆಂಪು ಕೋಟೆಯಲ್ಲಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ನವದೆಹಲಿಯಲ್ಲಿ ನಡೆದ ಏಕತೆಗಾಗಿ ಓಟ ರನ್ ಫಾರ್ ಯೂನಿಟಿ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಯಾವ ದಿನಾಂಕದಂದು ಉದ್ಘಾಟಿಸಿದರು? ಯಾವ ಉದ್ಘಾಟನೆ ಮಾಡಿದರು? ಯಾವಾಗ ಅಂತ ನೋಡೋದಾದರೆ ಅಕ್ಟೋಬರ್ 29, 2024ರಂದು ಉದ್ಘಾಟನೆ ಮಾಡಿದರು ಸರಿನಾ. 25 ಆಗಕ್ಕೆ ಸಾಧ್ಯನೇ ಇಲ್ಲ, 21 ಆಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ 29, 31 ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಯಾಕೆಂದರೆ ಈ ಒಂದು ಏಕತೆಯ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಈ ಒಂದು ಅಕ್ಟೋಬರ್ 31, 2024 ಅಥವಾ ಈ ಅಕ್ಟೋಬರ್ 31ರಂದು ನಾವು ಏಕತೆಯ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಹಾಗಾದರೆ ರನ್ ಫಾರ್ ಯೂನಿಟಿ ಅಂದರೆ ಮತ್ತೆ ಇದೇ ಇರಬೇಕಲ್ಲ ಅಂತ ಇದು ಹಾಕೋ ಚಾನ್ಸಸ್ ಇರುತ್ತೆ. ಬಟ್ ಅಲ್ಲಿ ನೀವು ಕರೆಂಟ್ ಅಫೇರ್ಸ್ ಓದಿದರೆ ಮಾತ್ರ ಗೊತ್ತಿರುತ್ತೆ. ಅದಕ್ಕಿಂತ 2 ದಿನಗಳ ಹಿಂದೆ ಈ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇದರ ಬಗ್ಗೆ ಒಂದು ಚಾಲನೆ ಕೊಟ್ಟಿರ್ತಾರೆ ಸರಿನಾ. ಇಷ್ಟು ಗೊತ್ತಿರಿ, ಕೇಳ್ಬೋದು ನಿಮಗೆ. ಬಟ್ ಇದು ಇನ್ನೂ ಕೂಡ ಈ ನೆಕ್ಸ್ಟ್ ನವೆಂಬರ್ ಬರೋವರೆಗೂ ಇದು ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ, ಇದನ್ನು ನೋಡ್ಕೊಂಡಿರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಹಣಕಾಸು ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಫ್ರೀ AI ಜವಾಬ್ದಾರಿಯುತ ಮತ್ತು ನೈತಿಕತಾ ಬಳಕೆಗೆ ಅನುವಾಗುವಂತೆ ರೂಪುರೇಷೆ ಅಭಿವೃದ್ಧಿಪಡಿಸಲು 2024ರ ಡಿಸೆಂಬರ್ನಲ್ಲಿ ಭಾರತ ರಿಸರ್ವ್ ಬ್ಯಾಂಕ್ RBI ರಚಿಸಿದ 8 ಸದಸ್ಯರ ಸಮಿತಿಯ ಅಧ್ಯಕ್ಷರು ಯಾರು ಅಂತ. ಸೊ ಇದು ಹೆವಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು
ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ ಸರಿನಾ. ಈ ಕ್ವಶನ್ ರಿಪೀಟ್ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಪಕ್ಕ ರಿಪೀಟ್ ಆಗುತ್ತೆ ಈ ಕ್ವಶನ್ ಸರಿನಾ. ನಿಮ್ಮ ಶಿಫ್ಟಲ್ಲಿ ಬರಬಹುದು, ಬರದೇನೂ ಇರಬಹುದು, ಬಟ್ ಇದು ನಿಮ್ಮ ಎಕ್ಸಾಮಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ ಸರಿನಾ. ಯಾರು ಅಂತ ನೋಡಿದ್ರೆ ಈ ಪುಷ್ಪಕ್ ಭಟ್ಟಾಚಾರ್ಯ ಅನ್ನೋರನ್ನ ಆ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಷ್ಟು ಸದಸ್ಯರ ಸಮಿತಿಯಾಗಿದೆ ಅಂತ ನೋಡಿದ್ರೆ 8 ಸದಸ್ಯರ ಸಮಿತಿಯಾಗಿದೆ ಸರಿನಾ. ಈ RBI ರಿಲೇಟೆಡ್ ಏನೇನಿರಲಿ, ಯಾವುದೇ ಒಂದು ಸಮಿತಿ ಇರಲಿ, ಏನೇ ಇರಲಿ ಸರಿನಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇದರದು ರೀಸೆಂಟಾಗಿ EDR ಆಗಿ ಆಯ್ಕೆ ಆಗಿದ್ದಾರೆ. ರಾಮಚಂದ್ರನ್ ಅವರು EDAಗಿ ಆಯ್ಕೆ ಆಗಿದ್ದಾರೆ ಸರಿನಾ. ಅದು ಗೊತ್ತಿರಲಿ, ಅದು ಕೂಡ ನಿಮಗೆ ಕೇಳಬಹುದು. ಸೊ ಇಲ್ಲಿ ಯಾರು ಅಧ್ಯಕ್ಷರಾಗಿದ್ದಾರೆ ಅಂತ ನೋಡಿದ್ರೆ ಈ ಒಂದು ಫ್ರೀ AI ಇದು ಒಂದು ನೈತಿಕ ಬಳಕೆಯಾಗಿ ಉಪಯೋಗ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕೆ ಒಂದಿದ್ರೆ ನೀವು ಒಂದು ರಿಪೋರ್ಟ್ ಕೊಡ್ರಿಪ್ಪ ಅಂತ ಹೇಳಿದ್ದಾರೆ. ಒಂದು 8 ಜನಕ್ಕಿದ್ರೇನೋ ಕಮಿಟಿ ಮಾಡಿ ಸರಿನಾ. ಆ ಕಮಿಟಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ನೋಡಿದ್ರೆ ಪುಷ್ಪಕ್ ಭಟ್ಟಾಚಾರ್ಯ ಅನ್ನೋರಾಗಿದ್ದಾರೆ. ಯಾರು? ಪುಷ್ಪಕ್ ಭಟ್ಟಾಚಾರ್ಯ. ಸರ್ ಯಾಕೆ ಸರ್ ಹೀಗೆ ಹೇಳ್ತೀರಾ? ಸುಮ್ಮನೆ ನಾರ್ಮಲ್ ಆಗಿ ಪುಷ್ಪಕ್ ಭಟ್ಟಾಚಾರ್ಯ ಅಂತ ಹೇಳ್ಬೋದಲ್ಲ. ಕೆಲವೊಂದು ನಾವು ಓದೋದ್ರಲ್ಲೇ ಇದ್ರೆ ನಮ್ಗೆ ಆನ್ಸರ್ ಹಂಗೆ ಬರುತ್ತೆ. ರೀಸೆಂಟಾಗಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಅಂತ ಅನಿಸುತ್ತೆ, ಓಕೆ, AIB, ಏಷ್ಯನ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಸರಿನಾ. ಇದರ ಒಂದು ನೂತನ CEO ಮತ್ತು ಈ ಒಂದು ಅಧ್ಯಕ್ಷರಾಗಿ ಯಾರನ್ನೇ ನೇಮಕ ಮಾಡಿದ್ದಾರೆ ಅಂತ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಕ್ವಶನ್ ಇದು ಕೂಡ ಹೆವಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸರಿನಾ. ಯಾವುದು? AIIBಯ ನೂತನ CEO ಯಾರು ಅಂತ? ಯಾರು? ಝು ಜಿಯಾಯಿ. ಹೆಂಗೆ ಇದನ್ನು ಕರೆಂಟ್ ಅಫೇರ್ಸಲ್ಲಿ ಒಂದು ಫಸ್ಟ್ ದಿನ ನನಗೆ ಅದು ನೆನಪಿಡಿದಿರಲಿಲ್ಲ, ಮತ್ತೆ ಅದು ರಿಪೀಟ್ ಮತ್ತೆ ಕಣ್ಮುಂದೆ ಬಂತು. ಅದನ್ನು ಓದುವಾಗ ಝು ಜಿಯಾಯಿ ಆ ಹೆಸರು ಮೇಲೆ ಒಂದು ರೀತಿ ಲವ್ ಬಂದುಬಿಡ್ತು. ಸೊ ಇವಾಗ ನಾನು ಮರಿಬೇಕಂದ್ರೂ ಕೂಡ ಆ ಹೆಸರನ್ನು ಮರೆಯೋಕ್ಕಾಗ್ತಿಲ್ಲ ನನಗೆ ಸರಿನಾ. ಯಾವುದು? ಈ AIBನ ನೂತನ ಈ CEO ಅವ್ರನ್ನ ಸರಿನಾ. ಸೊ ಅವ್ರ ಹೆಸರು ಏನಿದೆ ಅಂದರೆ ಝು ಜಿಯಾಯಿ ಇದೆ ನೋಡಿ ಸರಿನಾ. ಝು ಜಿಯಾಯಿ ಇದೆ ಸರಿನಾ. ಸೊ ಅವ್ರ ಹೆಸರನ್ನ ನಾವು ಓದುವಾಗ ಹೇಗೆ ಅಂದರೆ ಒಂದು ರೀತಿ ನಿಮ್ಮದೇ ಒಂದು ಸ್ಟೈಲಲ್ಲಿ ಓದ್ಕೊಂಡು ಹೋಗಿ. ಇವಾಗ ಹಣಕಾಸು ಕ್ಷೇತ್ರದಲ್ಲಿ ಕೃತಿಕ ಬುದ್ಧಿಮತ್ತೆಯನ್ನು, ಜವಾಬ್ದಾರಿಯುತ ಮತ್ತು ನೈತಿಕ ಬಳಕೆಯನ್ನು ಒಂದೇ ರೂಪರೇಷೆ ಅಭಿವೃದ್ಧಿಪಡಿಸಲು 2024 ಡಿಸೆಂಬರ್ನಲ್ಲಿ ಭಾರತ ರಿಸರ್ವ್ ಬ್ಯಾಂಕ್ ರಚಿಸಿದ 8 ಸದಸ್ಯ ಸಮಿತಿಯ ಅಧ್ಯಕ್ಷರು ಯಾರು? ಪುಷ್ಪಕ್ ಭಟ್ಟಾಚಾರ್ಯ. ಮುಗೀತು. ಹಿಂಗೆ ಓದಿದ್ರೆ ನೆನಪಿಡಲ್ಲ ಸರಿನಾ. ಸೊ ಅದನ್ನು ಆ ಒಂದು ಹೆಸರಿಗೆ ಒಂದಿದ್ರೇನು ಕಿಕ್ ಇರುತ್ತೆ, ಆ ಒಂದು ಹೆಸರಲ್ಲಿ ಒಂದು ಲವ್ ಇರುತ್ತೆ, ಆ ಹೆಸರಲ್ಲಿ ಒಂದು ಸಿಟ್ಟು ಇರುತ್ತೆ, ಆ ಹೆಸರಲ್ಲಿ ಒಂದು ಏನೋ ಒಂದು ಆಕಾರ ಇರುತ್ತೆ ಸರಿನಾ. ಏನೋ ಒಂದು ಇರುತ್ತೆ, ಏನೋ ಒಂದು ಭಾವನೆ ಇರುತ್ತೆ. ಆ ಭಾವನೆಯನ್ನು ನಾವು ತಿಳ್ಕೊಬೇಕಷ್ಟೇ ಸರಿನಾ. ಅದು ನೆನ್ಪಿಡ್ತೀವಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತ ಸಂವಿಧಾನದ ಪ್ರಕಾರ ಭಾರತದ ರಾಷ್ಟ್ರಪತಿಯವರ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಅಂತ ಕೇಳಿದ್ದಾರೆ. ಯಾರು ನಡೆಸ್ತಾರೆ ರೀ ಭಾರತದ ರಾಷ್ಟ್ರಪತಿಯವರ ಚುನಾವಣೆ? ಭಾರತದ ಚುನಾವಣಾ ಆಯೋಗ ನಡೆಸ್ತದೆ. ಎಷ್ಟನೇ ಒಂದು ವಿಧಿಯಲ್ಲಿ ಇದು ಹೇಳಿದೆ, ಚುನಾವಣಾ ಆಯೋಗದ ಬಗ್ಗೆ ಹೇಳಿದೆ ಅಂತ ನೋಡಿದ್ರೆ 324ನೇ ಒಂದು ವಿಧಿಯಲ್ಲಿ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಹೇಳಿದೆ ಸರಿನಾ. ಸೊ ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ವಯಸ್ಕ ಮತದಾನದ ಬಗ್ಗೆ ಎಷ್ಟನೇ ಒಂದು ವಿಧಿಯಲ್ಲಿ ಹೇಳಿದೆ ಅಂತ ನೋಡಿದ್ರೆ 326ನೇ ವಿಧಿಯಲ್ಲಿ ವಯಸ್ಕ ಮತದಾನದ ಬಗ್ಗೆ ಹೇಳಿದೆ ಸರಿನಾ. ಸೊ ಇದು ಕೂಡ ಗೊತ್ತಿರಲಿ, ನೆನಪಿರಲಿ ನಿಮಗೆ. ಹಾಗೆ ಎಷ್ಟನೇ ಒಂದು ಭಾಗ ಅಂತ ನಿಮಗೆ ಏನಾದರೂ ಕೇಳಿದ್ರೆ 15ನೇ ಭಾಗದಲ್ಲಿ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಇದೆ ಸರಿನಾ, ಚುನಾವಣೆಯ ಬಗ್ಗೆ ಇದೆ. ಸೊ ಹಾಗೆ ಇಲ್ಲಿ ಈ ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ, ಎರಡು ನೆನಪಿಟ್ಕೊಳ್ಳಿ ಇಲ್ಲಿ. ಒಂದು ಭಾರತದ ಚುನಾವಣಾ ಆಯೋಗ, ಹಾಗೆ ಇನ್ನೊಂದು ರಾಜ್ಯ ಚುನಾವಣಾ ಆಯೋಗ ಅಂತ ಸರಿನಾ. ಭಾರತ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ. ಇವಾಗ ಭಾರತ ಚುನಾವಣಾ ಆಯೋಗ ಯಾರ್ಯಾರಿಗೆ ಎಲೆಕ್ಷನ್ ನಡೆಸ್ತಾರೆ, ರಾಜ್ಯ ಚುನಾವಣಾ ಆಯೋಗ ಯಾರ್ಯಾರಿಗೆ ಎಲೆಕ್ಷನ್ ನಡೆಸ್ತಾರೆ ಅಂತ ಗೊತ್ತಿರಲಿ ನಿಮಗೆ. ಸೊ ಇದನ್ನೇ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ. ಏನು? ಪಂಚಾಯಿತಿಗೆ ಯಾವುದು? ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹಾಗೆ ಸಹಕಾರಿ ಸಂಘಗಳಿಗೆ ಇದಕ್ಕಿಷ್ಟೇ ಈ ಒಂದು ರಾಜ್ಯ ಒಂದು ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸ್ತದೆ. ಇದನ್ನು ಬಿಟ್ಟು ಉಳಿದವರು ಎಲ್ಲರಿಗೂ ಕೂಡ ನಡೆಸೋರು ಇವರೇ. ಯಾರು? ಭಾರತ ಚುನಾವಣಾ ಆಯೋಗ. ಸರ್ ಹಾಗಾದರೆ MLA ಓಟಕ್ಕೆ ಬರ್ತೀನಿ ಸರ್, ಇವರೇ ನಡೆಸ್ತಾರ? ಹೌದು ಸರ್, ಇವರೇ ನಡೆಸ್ತಾರೆ. ಮೀನ್ಸ್ ವಿಧಾನಸಭೆಗೆ ನಡೆಸೋರು ಯಾರು ಅಂದರೆ ಇದೇ ಚುನಾವಣಾ ಆಯೋಗ. ಸರ್ ನಾನು MLC, ನಾನು ಡಿಗ್ರಿ ಮುಗಿದಿದೆ, ನಾನು ಡಿಗ್ರಿನಲ್ಲೂ ಕೂಡ ಇದ್ರೂ ಈ MLCಗೆ ನಾನು ಓಟ್ ಹಾಕಕ್ಕೆ ನನಗೆ ಅಧಿಕಾರ ಇದೆ ಸರ್, ನನಗೂ ಕೂಡ ಇವರೇ ನಡೆಸ್ತಾರ? ಹೌದು ಸರ್, ಇವರೇ ನಡೆಸ್ತಾರೆ ನಿಮ್ಮ MLCಗೆ ಸರಿನಾ. ಸೊ ನಿಮ್ಮ MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೀನ್ಸ್ ವಿಧಾನ ಪರಿಷತ್ತಿಗೆ ಎಲೆಕ್ಷನ್ ನಡೆಸೋರು ಕೂಡ ಇವರೇ. ಸರ್ ರಾಷ್ಟ್ರಪತಿ ಆಯ್ಕೆ ಆದರು ಸರ್, ಯಾರು? ದ್ರೌಪದಿ ಮುರ್ಮು. ಆ ರಾಷ್ಟ್ರಪತಿಯವರಿಗೆ ಎಲೆಕ್ಷನ್ ಯಾರು ನಡೆಸ್ತಾರೆ? ಚುನಾವಣಾ ಆಯೋಗ ಇದೇ ನಡೆಸ್ತದೆ, ಭಾರತ ಚುನಾವಣಾ ಆಯೋಗ ನಡೆಸ್ತದೆ. ಉಪರಾಷ್ಟ್ರಪತಿಯವರಿಗೆ ಭಾರತ ಚುನಾವಣಾ ಆಯೋಗ ನಡೆಸ್ತದೆ. ಸರ್ MLA ಆಯಿತು, MLC ಹೇಳಿದ್ರೆ ಇವಾಗ MP ಆಗ್ತಾರಲ್ಲ ಸರ್, ಜಿಲ್ಲೆಗೊಬ್ಬರು ಇರ್ತಾರಲ್ಲ MP, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವ್ರಿಗೆ ಯಾರು ಎಲೆಕ್ಷನ್ ನಡೆಸ್ತಾರೆ? ಇವರೇ ನಡೆಸ್ತಾರೆ. ಯಾರು? ಈ ಭಾರತ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸ್ತದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ ಸರಿನಾ. ಸರ್ ಹಾಗಾದರೆ ಸುಪ್ರೀಂ ಕೋರ್ಟ್ನ ಒಂದು ಮುಖ್ಯ ನ್ಯಾಯಮೂರ್ತಿಗೆ ಎಲೆಕ್ಷನ್ ಯಾರು ನಡೆಸ್ತಾರೆ ಸರ್? ಯಾರು ನಡೆಸಲ್ಲ ಸರ್, ಅವ್ರನ್ನ ಆಯ್ಕೆ ಮಾಡಲಾಗ್ತದೆ. ಯಾರು ಆಯ್ಕೆ ಮಾಡ್ತಾರೆ ಅಂತ ನೋಡಿದ್ರೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಸರಿನಾ. ಈ ರೀತಿಯ ಕ್ವಶನ್ ಕೇಳಿ ನಿಮಗೆ ಕೆಡ್ಡಾಗೆ ಬೀಳಿಸ್ತಾ ಇರ್ತಾರೆ ಸರ್. ನೀವು ಬೇಡೋದು ಬೇಕಾಗಿಲ್ಲ. ಯಾಕೆ ಅಂದರೆ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾವುದೇ ಒಂದು ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗುವುದಿಲ್ಲ. ಅವರನ್ನು ಆಯ್ಕೆ ಮಾಡೋರು ಯಾರು? ನೀನಾಗು ಅಂತ ಅವ್ರ ಹಿರಿತನದ ಮೇಲೆ ಮೀನ್ಸ್ ಯಾರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಹಿರಿಯರಾಗಿರ್ತಾರಲ್ಲ ಅವರನ್ನು ಈ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾ ಇರ್ತಾರೆ. ರಾಷ್ಟ್ರಪತಿ ಇವಾಗ ದ್ರೌಪದಿ ಮುರ್ಮು ಅವರಿಗೆ ಯಾರೋ ಒಬ್ರು ಇಷ್ಟ ಆಗಿರ್ತಾರೆ. ಅಲ್ಲಿ ಯಾರು ನಾಗಲಕ್ಷ್ಮಿ ಅಂತ ಒಬ್ರು ಯಾರೋ ಇದ್ದಾರೆ ಅನಿಸುತ್ತೆ ನಮ್ಮ ಕರ್ನಾಟಕದವರು. ಈಗ ನೆಕ್ಸ್ಟ್ ಬ್ರೋ ಜಡ್ಜ್ ಇದ್ದಾರೆ ಸರಿನಾ. ಸೊ ಇವಾಗ ದ್ರೌಪದಿ ಮುರ್ಮು ನಾನು ಹೆಣ್ಣಿದ್ದೀನಿ, ನೀನು ಹೆಣ್ಣಿದ್ದೀನಿ, ನೀನಾಗು ಈ ಸರಿ ಅಂತ ಇದ್ರೆ ಇವ್ರಿಗೆ ಬಿಡಬಹುದಾಗಿತ್ತಲ್ವಾ? ಯಾವುದು
ಯಾರಿದ್ರು ಬಿ ಆರ್ ಗವಾಯಿ ಅವರಿಗೆ ಬಿಡಬಹುದಾಗಿತ್ತಲ್ಲ. ಬಿಡಕ್ಕೆ ಬರಲ್ಲ. ಬಟ್ ಅಲ್ಲಿ ಒಂದು ಸಂಪ್ರದಾಯ ಹೇಗೆ ನಾವು ನಡ್ಕೊಂಡು ಬಂದಿದೆ ಅನ್ಅಫಿಷಿಯಲ್ ಆಗಿ ಅಂದರೆ ಹಿರಿಯರನ್ನು ನಾವು ಮಾಡಬೇಕು ಅಂತ ಇದೆ, ಸರಿನಾ. ಸೊ ಅದಕ್ಕೆ ಏನು ಮಾಡ್ತಾರೆ, ನಮ್ಮ ಹಿರಿಯರಲ್ಲಿ ಆ ಒಂದು 34 ಜಡ್ಜಸ್ಗಳಲ್ಲಿ 33 ಜಡ್ಜಸ್ಗಳಲ್ಲಿ ಯಾರು ಹಿರಿಯರು ಇರ್ತಾರಲ್ವ ಅವರನ್ನು ಏನು ಮಾಡ್ತಾರೆ, ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು. ಗೊತ್ತಿರಲಿ ಕೇಳ್ಬೋದು ನಿಮಗೆ. ಹಾಗೆ ಇಲ್ಲಿ ರಾಜ್ಯ ವಿಧಾನಸಭೆಗಳಿಗೆ ಯಾರು ಆಯ್ಕೆ ಮಾಡ್ತಾರೆ, ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆಯನ್ನು ಯಾರು ನಡೆಸ್ತಾರೆ ಅಂತ ನೋಡೋದಾದ್ರೆ ಇದೇ ಒಂದು ಭಾರತ ಚುನಾವಣಾ ಆಯೋಗ ನಡೆಸ್ತದೆ. ಭಾರತ ಸಂಸತ್ತಿಗೆ ಚುನಾವಣೆ ಯಾರು ನಡೆಸ್ತಾರೆ, ಇದೇ ಭಾರತ ಚುನಾವಣಾ ಆಯೋಗ ನಡೆಸ್ತದೆ. ಹಾಗೆ ಎಲ್ಲ ರಾಜ್ಯದ ಶಾಸಕಾಂಗ ಮಂಡಳಿಗಳಿಗೆ ಎಲೆಕ್ಷನ್ ನಡೆಸೋರು ಯಾರು, ಇದೇ ಭಾರತ ಚುನಾವಣಾ ಆಯೋಗ, ಸರಿನಾ. ಹಾಗಾದರೆ ಇಲ್ಲಿ ಕ್ವಶನ್ ಇನ್ನೊಂದು ರೈಸ್ ಆಗುತ್ತೆ ನಿಮಗೆ, ಈ ಭಾರತ ಉಪರಾಷ್ಟ್ರಪತಿಯವರಿಗೆ ಓಟ್ ಯಾರು ಹಾಕ್ತಾರೆ? ನಾನು ಹಾಕ್ತೀನಾ, ನೀವು ಹಾಕ್ತೀರಾ? ಸರ್ ಇಲ್ಲ, ಹಾಕಲ್ಲ. ಯಾಕಂದರೆ ಇವರಿಗೆ ಇಂಡೈರೆಕ್ಟ್ ಎಲೆಕ್ಷನ್ ನಡೀತದೆ. ಯಾರು ಇವರಿಗೆ ಓಟ್ ಹಾಕ್ತಾರೆ ಅಂತ ನೋಡೋದಾದರೆ ಈ ಸಂಸತ್ತು ಓಟ್ ಆಗ್ತದೆ. ಸಂಸತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಏನಿದಾರಲ್ವ ಈ ಉಪರಾಷ್ಟ್ರಪತಿಯವರಿಗೆ ಓಟ್ ಹಾಕ್ತಾರೆ. ರಾಷ್ಟ್ರಪತಿಗೆ ಯಾರ್ಯಾರು ಓಟ್ ಹಾಕ್ತಾರೆ? ಈ ನಮ್ಮ ಲೋಕಸಭೆಯಲ್ಲಿ ಆಯ್ಕೆಗೊಂಡಿರ್ತಕ್ಕಂತಹ ಅಭ್ಯರ್ಥಿಗಳು ಹಾಗೆ ರಾಜ್ಯಸಭೆಯಲ್ಲಿ ಆಯ್ಕೆಗೊಂಡಿರ್ತಕ್ಕಂತಹ ಅಭ್ಯರ್ಥಿಗಳು ನಾಮನಿರ್ದೇಶನವಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಅಲ್ಲವೇ ಅಲ್ಲ. ಹಾಗೆ 28 ರಾಜ್ಯಗಳ ಈ ವಿಧಾನಸಭೆಯ ಸದಸ್ಯರು ಹಾಗೆ ಈ 3 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಸದಸ್ಯರು ಇವರಿಗೆ ಓಟನ್ನು ಹಾಕ್ತಾರೆ. ಯಾರಿಗೆ? ರಾಷ್ಟ್ರಪತಿಗೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಇವ್ರದ್ದು ಎಲೆಕ್ಟ್ರಲ್ ಕಾಲೇಜ್ ಮುಖಾಂತರ ಇವರನ್ನು ಸೆಲೆಕ್ಷನ್ ಮಾಡಲಾಗ್ತದೆ, ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಭಾರತೀಯ ಕರಕುಶಲ ವಸ್ತುಗಳ ಮೇಲೆ ಬ್ರಿಟಿಷ್ ನೀತಿಗಳಿಂದಾದ ಪರಿಣಾಮವೇನು ಅಂತ ಕೇಳಿದ್ದಾನೆ, ಸರಿನಾ. ಏನಾಗ್ತದೆ? ಸ್ಪರ್ಧೆಯಿಂದ ಕುಸಿತ ಆಗ್ತದೆ. ಆಪ್ಷನ್ ನೋಡಿದ್ರೆ ಹೇಳ್ಬೋದು. ಇದು ಈಸಿ ಕ್ವಶನ್ ಇದು, ಸರಿನಾ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನು ನಿಲ್ವೇ ಇಲ್ಲ ಇಲ್ಲಿ. ಇವಾಗ ನಮ್ಮ ಭಾರತ ಕರಕುಶಲ ವಸ್ತುಗಳ ಮೇಲೆ ಬ್ರಿಟಿಷ್ ನೀತಿಗಳಿಂದ ಆಗೋ ಪರಿಣಾಮ ಏನಾಗ್ತದೆ? ಇವಾಗ ನಾನೇನೋ ಒಂದು ಗುಡಿ ಕೈಗಾರಿಕೆ ಮಾಡ್ತಾ ಇರ್ತೀನಿ, ನಾನು ಯಾವುದೋ ಒಂದು ಬಿದಿರಿನಿಂದ ಒಂದು ಬುಟ್ಟಿ ತಯಾರಿಸ್ತಿರ್ತೀನಿ, ಸರಿನಾ. ಬುಟ್ಟಿ ಏನು ಅಂತ ಬರೀತೀವಿ, ಸರಿನಾ. ಬುಟ್ಟಿ ತಯಾರಿಸ್ತಿರ್ತೀನಿ. ಅದರಿಂದ ಬಿದಿರಿನಿಂದ ಒಂದು ಬುಟ್ಟಿ ತಯಾರಿಸ್ತಿರ್ತೀನಿ. ಇವಾಗ ಬಿದಿರಿನಿಂದ ಒಬ್ಬ ನಮ್ಮ ಭಾರತ ದೇಶದ ಒಂದು ಬುಟ್ಟಿ ತಯಾರಿಸ್ತಿರ್ತಾನೆ. ಸೊ ಇವಾಗ ಪ್ಲಾಸ್ಟಿಕ್ ಒಂದು ಬುಟ್ಟಿ ಬರ್ತದೆ. ಯಾವುದನ್ನು ತೊಗೊಳಕ್ಕೆ ಇಷ್ಟಪಡ್ತೀರಿ ನೀವು? ಪ್ಲಾಸ್ಟಿಕ್ ಬುಟ್ಟಿನೇ ತಾನೆ. ಮೀನ್ಸ್ ಇನ್ನು ಸ್ಪರ್ಧೆ ಕುಸಿತದೆ ಅಲ್ಲಿ. ಇವಾಗ ಡೈರೆಕ್ಟಾಗಿ ಅವನೇ ಗೆಲ್ತಾನೆ. ಇವಾಗ ಯಾರು ಪ್ಲಾಸ್ಟಿಕ್ ಬುಟ್ಟಿ ತಂದಿರ್ತಾನಲ್ವ ಅವನೇ ಗೆಲ್ತಾನೆ. ಇವಾಗ ಬಿದಿರಿನ ಬುಟ್ಟಿ ಅವನು ತೊಗೊಳ್ತಾನೆ, ಹಳೆ ಕಾಲದ್ದು ತೊಗೊಳ್ಳಲ್ಲ ಅಂತ ಒಂದು. ಇನ್ನೊಂದು ಏನಂದ್ರೆ ಅದು ಇದ್ರೆ ಪ್ಲಾಸ್ಟಿಕ್ ಬುಟ್ಟಿ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅಂತ ಇನ್ನೊಂದು. ಅದಾಂತರ ಇಲ್ಲಿದ್ರೆ ನೀರು ಸೋರಲ್ಲ, ಅಲ್ಲಿ ನೀರು ಸೋರುತ್ತೆ. ಈಗ ಬೇರೆ ಕಾನ್ಸೆಪ್ಟ್ಗಳು ಇರ್ತವೆ, ಸರಿನಾ. ಸೊ ಅದಕ್ಕೆ ಏನಾಗುತ್ತೆ, ಸ್ಪರ್ಧೆಯು ಕುಸಿತದೆ. ಸೊ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಕಾರ್ನಾಟ್ ಸೈಕಲ್ನ 3ನೇ ಹಂತವೇನೆಂದರೆ ಅಂತ ಕೇಳಿದಾನೆ, ಸರಿನಾ. ಈ ಒಂದು ಕಾರ್ನಾಟ್ ಸೈಕಲ್ನ ಒಂದು 3ನೇ ಹಂತವೇನೆಂದರೆ ಅಂತ ನೋಡಿದ್ರೆ ಈ ಒಂದು ಐಸೋಥರ್ಮಲ್ ಹಿಮ್ಮುಖ ಸಂಪೀಡನ ಆಗುತ್ತೆ, ಸರಿನಾ. ಇದು ಕಾರ್ನಾಟ್ ಸೈಕಲ್ನ ಒಂದು 3ನೇ ಹಂತವಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾವ ಅಧಿಕಾರಿಯನ್ನು ಅಖಾರಾಧ್ಯಕ್ಷ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ, ಸರಿನಾ. ಈ ಅಖಾರಾಧ್ಯಕ್ಷ ಅಂತ ಯಾರನ್ನ ಕರೆಯಲಾಗ್ತಿತ್ತು ಅಂತ ನೋಡಿದರೆ ಗಣಿಗಳ ಮೇಲ್ವಿಚಾರಕ, ಸರಿನಾ. ಈ ಕ್ವಶನ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಕ್ವಶನ್ಗಳು ಕೆಲವೊಂದು ಹೇಗಂದರೆ ಬುಕ್ಕಲ್ಲಿ ಎಲ್ಲವೂ ಕೂಡ ಮೆನ್ಷನ್ ಇಲ್ಲ, ಎಲ್ಲವೂ ಕೂಡ ಬುಕ್ಕಲ್ಲಿ ಮೆನ್ಷನ್ ಇಲ್ಲ, ಎಲ್ಲ ಬುಕ್ಕಲ್ಲಿ ಎಲ್ಲವೂ ಕೂಡ ಮೆನ್ಷನ್ ಇಲ್ಲ, ಸರಿನಾ. ಸೊ ಇದನ್ನು ಏನು ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈ ಗಣಿಗಳ ಮೇಲ್ವಿಚಾರಕರನ್ನು ಮೌರ್ಯರ ಕಾಲದಲ್ಲಿ ಏನಂತ ಕರೆಯಲಾಗ್ತಿತ್ತು ಅಂತ ನೋಡೋದಾದರೆ ಅಖಾರಾಧ್ಯಕ್ಷ ಅಂತ ಕರೆಯಲಾಗ್ತದೆ, ಸರಿನಾ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 1925 ಫೆಬ್ರವರಿ 3ರಂದು ಭಾರತದ ಮೊದಲ ವಿದ್ಯುತ್ ಚಾಲಿತ ರೈಲು ಯಾವ 2 ನಿಲ್ದಾಣಗಳ ನಡುವೆ ಚಲಿಸಿತು, ಸರಿನಾ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ, ಸರಿನಾ. ಯಾಕೆ ಇವಾಗ ಎಲ್ಲ ಕಡೆ ಕೂಡ ಇದ್ರೆ ಇವಾಗ ಎಲೆಕ್ಟ್ರಿಕಲ್ ರೈಲ್ಗಳು ಚಲಿಸ್ತಾ ಇದ್ದಾವೆ. ಹಾಗಾದರೆ ಮೊಟ್ಟ ಮೊದಲ ಒಂದು ಎಲೆಕ್ಟ್ರಿಕಲ್ ರೈಲ್ ಯಾವಾಗ ಚಲಿಸ್ತು ಅದೇ ಬೇಕಲ್ಲ, ಸರಿನಾ. ಸೊ ಯಾವಾಗ ಚಲಿಸ್ತದೆ ಅಂತ ನೋಡೋದಾದರೆ ಈ ಒಂದು 1925 ಚಲಿಸ್ತದೆ, ಸರಿನಾ. ಎಕ್ಸಾಕ್ಟ್ 100 ಇಯರ್ಸ್ ಆಯಿತು. ಸೊ ಅದಕ್ಕೆ 100 ಇಯರ್ಸ್ ಆಗಿದೆ ಕ್ವಶನ್ ಕೇಳ್ತಾ ಇದ್ದಾನೆ. ಸೊ 100 ಇಯರ್ಸ್ ಆಯಿತಾ, ಕ್ವಶನ್ನ ಓದ್ಕೊಳ್ಳಿ. 75 ವರ್ಷ ಆಗಿದೆಯಾ, ಕ್ವಶನ್ನ ಓದ್ಕೊಳ್ಳಿ. 25 ವರ್ಷ ಆಗಿದೆಯಾ, ಕ್ವಶನ್ ಓದ್ಕೊಳ್ಳಿ. 10 ವರ್ಷ ಆಗಿದೆಯಾ, ಕ್ವಶನ್ ಓದ್ಕೊಳ್ಳಿ, ಸರಿನಾ. ಇವಾಗ ಡಿಜಿಟಲ್ ಮಿಷನ್ ಇದ್ರೇನೋ ಬಂದಿದೆ. ಡಿಜಿಟಲ್ ಮಿಷನ್ ಯಾವ ಒಂದು ವರ್ಷದಲ್ಲಿ ಲಾಂಚ್ ಆಗಿದೆ, ಆ ಒಂದು ಸ್ಕೀಮ್ 2015 ಲಾಂಚ್ ಆಗಿದೆ, ಸರಿನಾ. ಸ್ಮಾರ್ಟ್ ಸಿಟಿ ಮಿಷನ್ ಯಾವಾಗ ಲಾಂಚ್ ಆಗಿದೆ, ಇದೇ ಒಂದು 2015 ಲಾಂಚ್ ಆಗಿದೆ, ಸರಿನಾ. ಸೊ ಇವೆಲ್ಲವೂ ಪ್ರಶ್ನೆಗಳು ಕೂಡ ನಿಮಗೆ ಮುಂಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರಬಹುದು, ಬಂದೇ ಬರ್ತವೆ. ಯಾಕಂದರೆ 10 ವರ್ಷ ಆಗಿದೆ ಬರ್ತದೆ ರೀ, 25 ವರ್ಷ ಆಗಿರುತ್ತೆ ಯಾವುದೊಂದು ಬರ್ತದೆ. 2000 ಇಸ್ವಿಯಲ್ಲಿ ಏನೇನಾಗಿದೆ ಅಲ್ವಾ, ಐ ಟಿ ಆಕ್ಟ್ ಬರ್ತದೆ, ಸರಿನಾ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಂತ. ಸೊ ಅದು 2000 ಬಂದಿದೆ. ಸೊ ಅದು ನಿಮಗೆ ಬರ್ಬೋದು, ಸರಿನಾ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಈ ಮೇಜರ್ ಧ್ಯಾನ್ ಚಂದ್ ಅವಾರ್ಡನ್ನು ಚೇಂಜ್ ಮಾಡ್ತಾರೆ ಅವಾಗ, ಅವಾಗ ಒಂದು ಸರಿ ನೇಮ್ ಚೇಂಜ್ ಆಗುತ್ತೆ. ಸೊ ಅದನ್ನು ಬರ್ಬೋದು ನಿಮಗೆ, ಸರಿನಾ. ಸೊ 20 ವರ್ಷ, 25 ವರ್ಷ, ಈ 10 ವರ್ಷ, 75 ವರ್ಷ, 50 ವರ್ಷ, 100 ವರ್ಷ ಏನೇನಾಗಿದಾವಲ್ಲೋ ಅವೆಲ್ಲವೂ ಕೂಡ ಬರ್ತವೆ. ಅವುಗಳನ್ನು ನೋಡ್ಕೊಂಡು ಹೋಗಿ. ಸೊ ಇಲ್ಲಿ ಏನಂದರೆ ಈ ಬಾಂಬೆ ವಿಟಿ ಮತ್ತು ಕುರ್ಲಾ ಹಾರ್ಬರ್ ಮಧ್ಯೆ ಈ ಒಂದು ಮೊದಲ ಎಲೆಕ್ಟ್ರಿಕಲ್ ರೈಲ್ ಇದ್ರೇನು ಚಲನೆ ಆಗ್ತದೆ, ಸರಿನಾ. ಚಲನೆ ಆಗ್ತದೆ ಯಾವಾಗ, ಈ ಒಂದು 1925 ಯಾವುದು ಬಾಂಬೆಯಿಂದ ಈ ಒಂದು ಕುರ್ಲಾ ಹಾರ್ಬರ್ ಅವರಿಗೆ ಚಲಿಸ್ತದೆ. ಹಾಗಾದರೆ ಹೇಳಬಹುದಾ ನೀವು ಭಾರತದ ಮೊದಲ ರೈಲು ಯಾವಾಗ ಚಲಿಸಿತು ಮತ್ತು ಯಾವುದರ ಮಧ್ಯೆ ಚಲಿಸಿತು, ಹಾಗೆ ಆ ಒಂದು ರೈಲಿನ ಇಂಜಿನಿಯರ್ ಯಾರು, ಹಾಗೆ ಆ ಒಂದು ರೈಲಿನ ಹೆಸರೇನು ಅಂತ. ಹೆಸರೇನು? ಡಾಲೌಸಿ ಅಂತೂ ಅಲ್ಲ, ಸರಿನಾ. ಡಾಲೌಸಿ ಕಾಲದಲ್ಲಿ ಏನೋ ಬಂದಿದೆ 1854 ಅಂತ ಹೇಳ್ತೀವಲ್ವಾ, ಆ ಒಂದು ಸಮಯ ಅಲ್ಲ. ಆ ವ್ಯಕ್ತಿ ಹೆಸರು ಅಲ್ಲ. 1854 1853 ಅನ್ನೋ ಇಸ್ವಿಯೂ ಕೂಡ ಅಲ್ಲ. ಸೊ ಇವಾಗ ಹೇಳಿ ಅದ್ಯಾವುದರಿಂದ ಈ ಬಾಂಬೆಯಿಂದ
ಈ ಹೌರ ಅಂತ ಹೇಳ್ತಿರಲ್ವಾ, ಸೊ ಅದು ಕೂಡ ಅಲ್ಲ. ಅದನ್ನು ಬಿಟ್ಟು ಅದಕ್ಕಿಂತ ಮುಂಚೆ ಒಂದು ಟ್ರೈನ್ ನಮ್ಮ ಭಾರತ ದೇಶದಲ್ಲಿ ಚಲಿಸಿರುತ್ತೆ. ಆ ಟ್ರೈನಿನ ಹೆಸರೇನು ಸರಿನಾ? ಹಾಗೆ ಆ ಟ್ರೈನು ಎಷ್ಟು ಉದ್ದದ ಚಲಿಸಿತು, ಹಾಗೆ ಟ್ರೈನಿನ ಇಂಜಿನ್ನ ಒಬ್ಬ ಇಂಜಿನಿಯರ್ ಯಾರು ಅಂತ ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಇದು ಕೂಡ ನಿಮಗೆ ಕೇಳ್ಬೋದು, ಯಾವುದು ವಿದ್ಯುತ್ ಚಾಲಿತ ರೈಲು ಯಾವ ಎರಡು ನಿಲ್ದಾಣಗಳ ನಡುವೆ ಚಲಿಸಿತು ಅಂತ ನೋಡೋದಾದ್ರೆ ಒಂದು ಬಾಂಬೆ ವಿಟಿ ಮತ್ತು ಈ ಕುರ್ಲಾ ಹಾರ್ಬರ್ಗಳ ಮಧ್ಯೆ ಚಲಿಸ್ತದೆ ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಕಾಂತಕ್ಷೇತ್ರ ರೇಖೆಗಳು ಈ ಕೆಳಗಿನ ಯಾವ ಮಾರ್ಗವನ್ನು ಪ್ರತಿನಿಧಿಸುತ್ತವೆ ಅಂತ ಕೇಳಿದಾನೆ ಸರಿನಾ? ಸೊ ಯಾವುದು ಅಂತ ನೋಡೋದಾದ್ರೆ ಒಂದು ಕಾಲ್ಪನಿಕ ಮುಕ್ತ ಉತ್ತರ ಧ್ರುವವು ಚಲಿಸಲು ಒಲವು ತೋರುತ್ತದೆ. ಏನಾಗ್ತದೆ, ಈ ಕಾಂತಕ್ಷೇತ್ರ ರೇಖೆಗಳು ಏನಿದಾವಲ್ವ ಇದು ಯಾವ ಮಾರ್ಗವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದಾನೆ. ಇವಾಗ ಕಾಂತಕ್ಷೇತ್ರ ರೇಖೆಗಳು ಅಂತ ನಾವು ಹೇಳ್ತೀವಲ್ವ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈನ್ಸ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈನ್ಸ್ ಯಾವ ಒಂದು ಮಾರ್ಗ ತೋರಿಸ್ತದೆ, ಯಾವ ಒಂದು ಮಾರ್ಗ ಪ್ರತಿನಿಧಿಸ್ತದೆ ಅಂತ ನೋಡಿದರೆ ಒಂದು ಕಾಲ್ಪನಿಕ ಮುಕ್ತ ಉತ್ತರ ಧ್ರುವವು ಚಲಿಸಲು ಒಲವು ತೋರುತ್ತದೆ ಸರಿನಾ? ಉತ್ತರ ಧ್ರುವ ಏನಿದೆಯಲ್ಲ ಅದು ಒಂದು ಚಲಿಸಲು ಒಲವು ತೋರುತ್ತದೆ. ಎದರ ಮುಖಾಂತರ ಒಂದು ಕಾಲ್ಪನಿಕ